Hi everyone, welcome back to my channel. SSLC 2022 exam oriented classes chapter wise important questions discuss ಮಾಡ್ತಾ ಬರ್ತಾ ಇದೀನಿ. ಲಾಸ್ಟ್ ಸೆಷನ್ ಅಲ್ಲಿ ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ AP ಲೆಸನ್ ಇಂದ 1 ಮಾರ್ಕ್ 2 ಮಾರ್ಕ್ಸ್ ಕ್ವೆಶ್ಚನ್ ಯಾವ ತರ ಕೇಳಬಹುದು, ನೀವು ಹೇಗೆ ಆನ್ಸರ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ನೋಡಿ, ಅದೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇನ್ನೊಂದು ಸೆಕ್ಷನ್ ಇದೆ. ಅಂದ್ರೆ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ಗೆ ಅಪ್ಲಿಕೇಶನ್ ಟೈಪ್ ಕ್ವೆಶ್ಚನ್ಸ್ ಯಾವ ತರ ಕೇಳಬಹುದು ಅಥವಾ ಯಾವ ತರ ಕೊಟ್ರೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋ ಕ್ವೆಶ್ಚನ್ಸ್ ನಾನು ಡಿಸ್ಕಸ್ ಮಾಡ್ತೀನಿ. ನೋಡಿ, AP ಅಂತ ಬಂದಾಗ ಅಪ್ಲಿಕೇಶನ್ ಟೈಪ್ ಕ್ವೆಶ್ಚನ್ಸ್ ಬಂದ್ರೆ ಯು ಹ್ಯಾವ್ ಲಾಟ್, ಆಲ್ಮೋಸ್ಟ್ 50 to 100 ಕ್ವೆಶ್ಚನ್ಸ್ ಇದೆ ನನ್ನ ಹತ್ರ. ಬಟ್ ಈಗ ಅಷ್ಟೊಂದು ನಾವು ಡಿಸ್ಕಸ್ ಮಾಡೋಕ್ಕಾಗಲ್ಲ ಆಸ್ ಸ್ಟೇಟ್ ಪ್ರಿಪರೇಟರಿ ಇಸ್ ನಿಯರ್. ಸೊ ಫಸ್ಟ್ ಸ್ಟೇಟ್ ಪ್ರಿಪರೇಟರಿ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನು ಇನ್ ಬಿಟ್ವೀನ್ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಇನ್ನೊಂದಷ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನಾನು ಹೇಳ್ಕೊಡ್ತೀನಿ. ಈಗ ಅಷ್ಟರಲ್ಲಿ ಯಾವ್ಯಾವ ತರ ಕೇಳಬಹುದು ಅಂತ ಹೇಳಿ ನಾನೊಂದು ಲಿಸ್ಟ್ ಮಾಡಿಕೊಂಡು ಆ ತರ ಕ್ವೆಶ್ಚನ್ಸ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕೆಲವೊಂದು ಹಿಂಟ್ಸ್ ಕೊಡ್ತೀನಿ ನಾನು. ಅಪ್ಲಿಕೇಶನ್ ಟೈಪ್ ಕ್ವೆಶ್ಚನ್ಸ್ ಅಂದ್ರೆ ಯಾವ ತರ ಇರುತ್ತೆ, ನೀವು ಹೇಗೆ ತಗೊಳ್ಬೇಕು ಅನ್ನೊಂದಷ್ಟು ಹಿಂಟ್ಸ್ ನಾನು ಕೊಡ್ತೀನಿ. ಆ ಹಿಂಟ್ಸ್ ನ ಫಾಲೋ ಮಾಡಿಕೊಂಡು ಅದೇ ತರ ಸ್ಟೆಪ್ ನ ನೀವು ಕೊಟ್ಟಿರುವಂತ ಕ್ವೆಶ್ಚನ್ಸ್ ಅಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಮೋರ್ ಮಾರ್ಕ್ಸ್. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಎಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಪ್ಲಿಕೇಶನ್ ಟೈಪ್ ಆಫ್ ಕ್ವೆಶ್ಚನ್ಸ್ ಅಲ್ಲಿ ನೋಡಿ ಯಾವ್ಯಾವ ತರ ಬರಬಹುದು ಅಂತ ಹೇಳಿ ನಾನೊಂದಷ್ಟು ನೋಟ್ ಮಾಡ್ಕೊಂಡಿದ್ದೀನಿ. ನಂಬರ್ 1, nth ಟರ್ಮ್ ಆಫ್ ಅನ್ AP. ನೋಡಿ, 11th ಟರ್ಮ್, 12th ಟರ್ಮ್, ಈ ತರ nth ಟರ್ಮ್ಸ್ ಕೊಡ್ಬೋದು. ಅಲ್ಲಿ ಒಂದಷ್ಟು ರಿಲೇಶನ್ಶಿಪ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾವು ಆಲ್ರೆಡಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಕೆಲವೊಂದು ಟರ್ಮ್ಸ್ ನ ಹೇಳಿದ್ದೆ ನಾನು. ಮೋರ್ ದೆನ್, 3 more, 4 more, 3 less, 4 less, ಅಥವಾ 3 times, 10 times, ಈ ತರ ಬಂದಾಗ ಈ ತರ ಆ ವರ್ಡ್ಸ್ ನಾವು ಇಲ್ಲೂ ಕೂಡ ನೋಡ್ತೀವಿ. ಓಕೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲೂ ಆ ತರ ವರ್ಡ್ಸ್ ಬರುತ್ತೆ. ಅದನ್ನ ಹೇಗೆ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ನೆಕ್ಸ್ಟ್, ಸಮ್ ಆಫ್ nth ಟರ್ಮ್ಸ್. ನೋಡಿ, AN ಬರುತ್ತೆ, SN ಬರುತ್ತೆ. ಅಬ್ಸರ್ವ್ ಮಾಡಿ, AN SN ಎರಡೂ ಬರುತ್ತೆ. ಓಕೆ, ಅದನ್ನ ಬಿಟ್ಟು ಇಲ್ಲಿ ನೋಡಿ ಕೆಲವೊಂದು ಕ್ವೆಶ್ಚನ್ಸ್ ಅಲ್ಲಿ ನೋಡಿ, ಪರ್ಟಿಕ್ಯುಲರ್ ಕ್ವೆಶ್ಚನ್ಸ್ ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ಅಲ್ಲಿ 3 ಅಂತ ಹೇಳಿ ಕೊಟ್ಟಾಗ ನೋಡಿ 3 ಟರ್ಮ್ಸ್ ಅಂತ ಇರುತ್ತೆ, 3 ನಂಬರ್ಸ್ ಅಂತ ಇರುತ್ತೆ, 3 ಪಾರ್ಟ್ಸ್ ಅಂತ ಇರುತ್ತೆ, ಅಥವಾ 3 ಡಿವಿಷನ್ಸ್ ಅಂತ ಇರುತ್ತೆ. ಈ ತರ 3 ನಂಬರ್ಸ್, 3 ಟರ್ಮ್ಸ್ ಅಥವಾ 3 ಪಾರ್ಟ್ಸ್ ಅಂತ ಬಂದಾಗ ಅಲ್ಲಿ ನಾವು ಕೆಲವೊಂದು ಪರ್ಟಿಕ್ಯುಲರ್ ಆಗಿ ತಗೊಳ್ಬೇಕಾಗತ್ತೆ. ಆಕ್ಚುಲಿ ನೋಡಿ, ಈಗ ಆಲ್ರೆಡಿ ಟರ್ಮ್ಸ್ ಅಂತ ಹೇಳಿದ್ರೆ A1, A2, A3 ಅಂತ ನಾವು ತಗೊಳ್ತೀವಿ. ಹೌದಾ, ಜನರಲ್ ಆಗಿ ನಾವು A1, A2, A3, A4 ಅಂತ ಹೇಳಿ. ಬಟ್ ಇಲ್ಲಿ ನಾವು ಹೇಗೆ ತಗೊಳ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಗೋ ಫಾರ್ ಲೈಕ್, ಹೇಗೆ ಅಂತಂದ್ರೆ ನಮ್ಗೆ A² - B² ಫಾರ್ಮುಲಾ ಅಪ್ಲೈ ಮಾಡೋ ತರ ತಗೊಳ್ಬೇಕು. ಏನ್ ಮ್ಯಾಮ್ ಇದು A² - B² ಅದ್ಯಾಕೆ ಇಲ್ಲಿ ಬರುತ್ತೆ ಅನ್ನೋದಾದ್ರೆ ನೋಡಿ, ಪರ್ಟಿಕ್ಯುಲರ್ 3 ಟರ್ಮ್ಸ್ ಅಂತ ಬಂದಾಗ ನೀವು ಹೇಗೆ ಅದನ್ನ ಕನ್ಸಿಡರ್ ಮಾಡಬೇಕು ಅಂದ್ರೆ A - D, A plus D. ನೋಡಿ, 3 ಟರ್ಮ್ಸ್ ಅಂದ್ರೆ ಈ ಮೂರನ್ನ ಕನ್ಸಿಡರ್ ಮಾಡಬೇಕು. ಲೆಟ್ 3 ಟರ್ಮ್ಸ್ ಬಿ ಅಂತ ಹೇಳಿ A - D, A plus D. ಯಾಕೆ ಅಂತಂದ್ರೆ ನೋಡಿ, ಇಂಥ ಕೇಸಸ್ ಅಲ್ಲಿ 3 ಪಾರ್ಟ್ಸ್ ಅಥವಾ 3 ಟರ್ಮ್ಸ್ ಅಲ್ಲಿ ಪ್ರಾಡಕ್ಟ್ ಅನ್ನೋ ವರ್ಡ್ ಬರುತ್ತೆ. ನೋಡಿ, ಪ್ರಾಡಕ್ಟ್ ಅನ್ನೋ ವರ್ಡ್ ಬರುತ್ತೆ. ಪ್ರಾಡಕ್ಟ್ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಅಂದಾಗ ನಾವು ಇಲ್ಲಿ ವಿ ಕ್ಯಾನ್ ಗೋ ಫಾರ್ A - B ಇಂಟು A plus B. ಅವಾಗ ಏನಾಯ್ತು? A² - B². ಅದೇ ತರ ಇಲ್ಲಿ ನಾವು ಪ್ರಾಡಕ್ಟ್ ಅಂತ ಯೂಸ್ ಮಾಡ್ಕೊಂಡಾಗ ವಿ ಕ್ಯಾನ್ ಕನ್ವರ್ಟ್ ದೀಸ್ ಟು ಇಂಟು ಐಡೆಂಟಿಟಿ. ನೋಡಿ, A - D, A plus D. ಓಕೆ, ಹಾಗಾಗಿ ಸೊ ಇಫ್ ದೇ ಆರ್ 3 ಟರ್ಮ್ಸ್, ನೋಡಿ 3 ಟರ್ಮ್ಸ್, 3 ನಂಬರ್ಸ್, 3 ಪಾರ್ಟ್ಸ್ ಡಿವೈಡೆಡ್ ಇಂಟು 3 ನಂಬರ್ಸ್, ಈ ತರ ಎಲ್ಲ ಕೊಟ್ಟಾಗ ನೀವು ಏನಂತ ತಗೊಳ್ತೀರಾ? A - D, A plus D. ನೆನ್ಪಿಟ್ಕೊಳ್ಳಿ, A - D, A plus D. ಕ್ಲಿಯರ್ ಆಯ್ತಾ? ಅದೇ ಆಯ್ತಪ್ಪ, 3 ಇಲ್ಲ 4 ಪಾರ್ಟ್ಸ್ ಕೊಟ್ರು ಅಂತ ಇಟ್ಕೊಳ್ಳಿ. ಇಫ್ ದೇ ಆರ್ 4 ಪಾರ್ಟ್ಸ್ ಕೊಟ್ಟಾಗ ಹೇಗೆ ಮ್ಯಾಮ್ ತಗೊಳ್ಳೋದು ಅಂತಂದ್ರೆ ನೋಡಿ, ನಿಮ್ಗೆ ಇಲ್ಲಿ ನಂಬರ್ ಲೈನ್ ತರನೇ ನೋಡಿ, ಮೈನಸ್ ಪ್ಲಸ್ ಈ ತರ ಬರಬೇಕು. 4 ಪಾರ್ಟ್ಸ್ ಕೊಟ್ಟಾಗ ನೋಡಿ A - 3D, ಅಬ್ಸರ್ವ್ ಮಾಡಿ, A - 3D, A - D, A plus D, A plus 3D. ನೋಡಿ, ಈ ನಂಬರ್ಸ್ ನ ತಗೊಳ್ಬೇಕಾಗತ್ತೆ. A - 3D ನೋಡಿ, A plus 3D, A - D, A plus D. ಇಟ್ಸ್ 1 2 3 4 ನಂಬರ್ಸ್. ಯಾಕೆ ಮ್ಯಾಮ್ ಹೀಗೆ ತಗೊಳ್ಬೇಕು ಅಂದ್ರೆ ನೋಡಿ, ಇಲ್ಲಿ 4 ಪಾರ್ಟ್ಸ್ ಅಂತ ಬಂದಾಗ ಎರಡು ಕಡೆ ನೀವೇನ್ ಮಾಡ್ಬೋದು? ಯು ಕ್ಯಾನ್ ಅಪ್ಲೈ ದಿ ಐಡೆಂಟಿಟಿ. ಯಾಕೆ ಇಲ್ಲಿ 2D plus 2D - 2D ಅಂತ ತಗೊಳ್ಬೋದಿತ್ತ? ನೋಡಿ, ಹಾಗೆ ತಗೊಂಡ್ರು ಬರುತ್ತೆ, ಬಟ್ ಇಟ್ ವಿಲ್ ನಾಟ್ ವರ್ಕ್ ಫಾರ್ ಮೋರ್ ಪ್ರಾಬ್ಲಮ್ಸ್. ನೋಡಿ, ಸುಮಾರು ಪ್ರಾಬ್ಲಮ್ಸ್ಗೆ ಅದು ವರ್ಕ್ ಆಗಲ್ಲ. ಬಟ್ ಇದನ್ನ ತಗೊಂಡ್ರೆ ನೀವು ಯಾವುದೇ ಪ್ರಾಬ್ಲಮ್ ಕೊಟ್ಟರು ಇದು ವರ್ಕ್ ಆಗುತ್ತೆ. 4 ಪಾರ್ಟ್ಸ್ ಅಥವಾ 4 ನಂಬರ್ಸ್ ಅಂತ ಬಂದಾಗ A - 3D, A - D, A plus D, A plus 3D.
ಮ್ಯಾಮ್ 5 ನಂಬರ್ಸ್ ಅಂತ ಕೊಡಲ್ವಾ? ನೋಡಿ 5 ನಂಬರ್ಸ್ ಅನ್ನೋದು ತುಂಬಾ ರೇರ್ ಕೇಸ್. ನೋಡಿ ಕೊಟ್ಟರು ನೀವು ಜನರಲ್ ಆಗಿ ಬೇಕಾದ್ರೆ ತಗೊಳ್ಬಹುದು. ನಿಮಗೆ ಗೊತ್ತಿದೆ ಜನರಲ್ ಫಾರ್ಮ್ ಆಫ್ ಅನ್ AP ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಎ ಪ್ಲಸ್ 4D ಈ ತರ ಬೇಕಾದ್ರೂ ತಗೊಳ್ಬಹುದು. ಕ್ಲಿಯರ್ ಆಯ್ತಾ? ಬಟ್ 3, 4 ಅಂತ ಅಂದಾಗ ಯು ಹ್ಯಾವ್ ಟು ಅಬ್ಸರ್ವ್ ದೀಸ್ ಟು. ನಂಬರ್ 1 ನೋಡಿ 3 ಟರ್ಮ್ಸ್ ಅಂದಾಗ ಇದನ್ನ ನೆನ್ಪಿಟ್ಕೊಳ್ಳಿ. ಯಾವ್ದನ್ನ ಲೆಟ್ 3 ಟರ್ಮ್ಸ್ ಬಿ ಅಂತ ಹೇಳಿ ಎ ಮೈನಸ್ ಡಿ, ಎ ಪ್ಲಸ್ ಡಿ ತಗೊಳ್ತೀರಾ. 4 ಟರ್ಮ್ಸ್ ಅಂದಾಗ ಲೆಟ್ 4 ಟರ್ಮ್ಸ್ ಬಿ ಎ ಮೈನಸ್ 3D, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3D ಅಂತ ಇಟ್ಕೋತೀರಾ. ಓಕೆ, ಯಾಕೆ ಮ್ಯಾಮ್ ಅಂದಾಗ ನಿಮ್ಗೆ ನೋಡಿ ಅಪ್ಕಮಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ಗೊತ್ತಾಗತ್ತೆ ಯಾಕೆ ನಾವು ಈ ತರ ತಗೊಂಡ್ರೆ ಅಂತ ಹೇಳಿ. ಇಲ್ಲಿ ಮೇನ್ ಆಗಿ ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ನಮ್ಗೆ ಬೇಕು. ಎ ಮತ್ತೆ ಡಿ ಬೇಕು ಅಂತಂದ್ರೆ ಇಫ್ ಯು ಕ್ಯಾನ್ಸಲ್ ಎನಿ ಒನ್ ಆಫ್ ದೀಸ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ದಿ ಅದರ್ ಒನ್. ಕ್ಲಿಯರ್ ಆಯ್ತಾ? ಓಕೆ, ಈಗ ನೋಡಿ ಕ್ಲಿಯರ್ ಆಯ್ತು ಅನ್ಕೋತೀನಿ. ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಅಲ್ಲಿ ಈ ತರ nth ಟರ್ಮ್ಸ್ ಕೊಟ್ಟು ಕೇಳೋಂಥದ್ದಾಗ್ಬೋದು, ಸಮ್ ಆಫ್ nth ಟರ್ಮ್ಸ್ ಆಗ್ಬೋದು. ಈ ತರ ನಂಬರ್ಸ್ ಅಂತ ಬಂದಾಗ 3 ನಂಬರ್ಸ್ 4 ನಂಬರ್ಸ್ ಅಂತ ನೋಡಿ ಬೇರೆ ಯಾವ್ದಾದ್ರೂ ಆಗಿರ್ಬೋದು. ಟರ್ಮ್ಸ್ ಅಂತಾನೆ ಇರಲ್ಲ, ನಂಬರ್ಸ್, ಪಾರ್ಟ್ಸ್, ಡಿವಿಷನ್, ಸೆಕ್ಷನ್ ಈ ತರ ಹೇಗಾದ್ರೂ ಇರ್ಲಿ ಯು ಹ್ಯಾವ್ ಟು ಕನ್ಸಿಡರ್ ದೀಸ್ 2 ನಂಬರ್ಸ್. 3 ನಂಬರ್ಸ್ ಅಂದ್ರೆ ಇದು, 4 ನಂಬರ್ಸ್ ಅಂದ್ರೆ ಇದು. ನೋಟ್ ಮಾಡ್ಕೊಳ್ಳಿ, ಇದೇ ತರನೇ ನೀವು ತಗೊಳ್ಬೇಕಾಗತ್ತೆ. ಓಕೆ, ಈಗ ಸಾಲ್ವ್ ಮಾಡ್ತಾ ಬರೋಣ ಒಂದೊಂದೇ ಕ್ವೆಶನ್. ಯಾವ ತರ ಅಂದ್ರೆ ನೋಡಿ ಇದೇ ಕ್ವೆಶನ್ ಮ್ಯಾಮ್ ಅಲ್ಲ, ನಾನು ಇದೇ ಕ್ವೆಶನ್ ಅಂತ ಹೇಳ್ತಿಲ್ಲ. ಪ್ಯಾಟ್ರನ್ ಈ ತರ ಇರುತ್ತೆ. ನಂಬರ್ಸ್ ಹೇಳದ್ನಲ್ಲ, ನಂಬರ್ಸ್ ಅಥವಾ ಕಂಡೀಷನ್ ಚೇಂಜ್ ಮಾಡಬಹುದು. ಬಟ್ ನೀವು ಪ್ಯಾಟ್ರನ್ ಈ ತರ ಹೇಗೆ ಕೊಟ್ರೆ ಹೇಗೆ ತಗೊಳ್ಬೇಕು ಅನ್ನೋದು ಅರ್ಥ ಆದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಅಪ್ಲೈ ಫಾರ್ ಎನಿ ಆಫ್ ದಿ ಪ್ರಾಬ್ಲಮ್. ಕ್ಲಿಯರ್? ಸ್ಟಾರ್ಟ್ ಮಾಡೋಣ. ನೋಡಿ ಫಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಕ್ವೆಶನ್ ನ ಹೇಳದ್ನಲ್ಲ 2-3 ಟೈಮ್ಸ್ ಓದಿ. ಓಕೆ, ನೋಡಿ ಫೈಂಡ್ ದಿ ಸೆಕೆಂಡ್ ಟರ್ಮ್. ನೋಡಿ ಸೆಕೆಂಡ್ ಟರ್ಮ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ A2 ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಅಂಡ್ nth ಟರ್ಮ್ ನೋಡಿ ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫೈಂಡ್ ದಿ ಸೆಕೆಂಡ್ ಟರ್ಮ್ ಅಂಡ್ nth ಟರ್ಮ್ ಆಫ್ ಎನ್ AP whose 6th term is 12 and 8th term is 22 ಅಂತ ಹೇಳ್ತಿದ್ದಾರೆ. ಓಕೆ, ಅಬ್ಸರ್ವ್ ಮಾಡಿ. ಈಗ ಏನ್ ಕೊಟ್ಟಿದ್ದಾರೆ ನೋಡಿ, 6th term is 12 ಅಂತ ಅಂದ್ರೆ A6 is 12. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, A8 is 22. ಕ್ಲಿಯರ್ ಆಯ್ತಾ? A6 12, A8 22. ಇದು ಯಾವ ರಿಲೇಟೆಡ್ ಆಯ್ತು? nth ಟರ್ಮ್. ವಾಟ್ ಇಸ್ AN ಫಾರ್ಮುಲಾ ಏನ್ ಹೇಳಿ? A ಪ್ಲಸ್ n ಮೈನಸ್ 1 ಇಂಟು ಡಿ. ನೋಡಿ ಇದನ್ನ ಒಂದ್ ಸೈಡ್ ಜನರಲ್ ಆಗಿ ಬರೆದ್ಬಿಡಿ. ಬಿಕಾಸ್ ಪ್ರತಿ ಸರಿನೂ ನಾವು ಪ್ರತಿಯೊಂದಕ್ಕೂ ಫಾರ್ಮುಲಾ ಅಪ್ಲೈ ಮಾಡೋಕ್ಕಾಗಲ್ಲ. ಒಂದು ರೈಟ್ ಸೈಡ್ ಅಲ್ಲಿ ಜನರಲ್ ಆಗಿ ಬರೆದು ಬಾಕ್ಸ್ ಹಾಕ್ಬಿಡಿ. ಈಗ ಇದನ್ನ ನೋಡಿ A6 ಅಂತಂದ್ರೆ ಇದನ್ನ ನೀವು A ಪ್ಲಸ್ 5D ಅಂತ ಬರಿಬಹುದು ನೋಡಿ. ಬಿಕಾಸ್ A ಪ್ಲಸ್ n ಮೈನಸ್ 1, 6 ಮೈನಸ್ 1 ಎಷ್ಟು? 5. ಸೊ 5D ಅಂತ ಡೈರೆಕ್ಟ್ ಅಂದ್ರೆ ಒಂದನ್ನು ಮೈನಸ್ ಮಾಡಿ ಬರೆದ್ಬಿಡಿ. A ಪ್ಲಸ್ 5D ಈಕ್ವಲ್ಸ್ 12. ಇದನ್ನೇನಂತ ತಗೊಳ್ತೀರಾ? ಈಕ್ವೇಶನ್ 1. ಇದೇನಾಗುತ್ತೆ? A ಪ್ಲಸ್ 7D ಈಕ್ವಲ್ಸ್ ಏನಾಯ್ತು? 22. ಕನ್ಸಿಡರ್ಡ್ ಆಸ್ ಈಕ್ವೇಶನ್ 2. ಈಗ ಅಬ್ಸರ್ವ್ ಮಾಡಿ, ಇದು ಯಾವ ತರ ಇದೆ? ಲೀನಿಯರ್ ಈಕ್ವೇಶನ್ ತರ ಇಲ್ವಾ? ನೋಡಿ ನೋಡಕ್ಕೆ ಎಕ್ಸ್ ಪ್ಲಸ್, ನೋಡಿ ಇಲ್ಲಿ ನಾನು ಇದನ್ನ A ಪ್ಲಸ್ ಡಿ ಜಾಗದಲ್ಲಿ XY ಅಂತ ತಗೊಳ್ತೀನಿ. X ಪ್ಲಸ್ 5Y ಇಸ್ ಈಕ್ವಲ್ ಟು 12, X ಪ್ಲಸ್ 7Y ಇಸ್ ಈಕ್ವಲ್ ಟು 22. ಇಸ್ ಇಟ್ ಕ್ಲಿಯರ್? ಈಗ ಕಾಮನ್ ಆಗಿರೋದು ಯಾವುದು? ಎ ಕಾಮನ್ ಆಗಿದೆ. ಹಾಗಾದ್ರೆ ಎರಡಕ್ಕೂ ಸೇಮ್ ಏನಿದೆ? ಪ್ಲಸ್ ಪ್ಲಸ್ ಇದೆ. ಹಾಗಾದ್ರೆ ನೀವೇನ್ ಮಾಡಬೇಕು? ಸಬ್ಟ್ರಾಕ್ಷನ್ ಹೋಗ್ಬೇಕು. ನೋಡಿ ಸಬ್ಟ್ರಾಕ್ಟ್ 1 ಫ್ರಮ್ 2. ನೋಡಿ ಸಬ್ಟ್ರಾಕ್ಟ್ 1 ಫ್ರಮ್ 2. 1 ಅನ್ನ 2 ಇಂದ ಸಬ್ಟ್ರಾಕ್ಟ್ ಮಾಡಿ. 2 ಏನಿದೆ ನೋಡಿ? A ಪ್ಲಸ್ 7D ಈಕ್ವಲ್ಸ್ 22, A ಪ್ಲಸ್ 5D ಇಸ್ ಈಕ್ವಲ್ ಟು 12. ಸಾಲ್ವ್ ಮಾಡೋಣ. ನೋಡಿ ಮೈನಸ್ ಮೈನಸ್ ಮೈನಸ್, ಸಬ್ಟ್ರಾಕ್ಷನ್ ಅಂತ ಸೈನ್ ಚೇಂಜ್ ಮಾಡೋದು ತಾನೆ. ಸೊ ಪ್ಲಸ್ ಮೈನಸ್ ಕ್ಯಾನ್ಸಲ್. ಪ್ಲಸ್ 7D ಮೈನಸ್ 5D ಎಷ್ಟಾಯ್ತು? 2D. 22 ಮೈನಸ್ 12. ಸಿ 22 ಮೈನಸ್ 12 ಇಟ್ ಇಸ್ 10. ಕ್ಲಿಯರ್? ಹಾಗಾದ್ರೆ ಡಿ ಏನ್ ನೋಡಿ? 2 1s 2 5s. ಡಿ ಈಕ್ವಲ್ಸ್ ಏನ್ ಬಂತು? 5 ಬಂತು. ಅದರ ಕಾಮನ್ ಡಿಫರೆನ್ಸ್ ಏನಿದೆ? 5 ಇದೆ. ಸೊ ಟೇಕ್ ಎನಿ ಆಫ್ ದಿ ಈಕ್ವೇಶನ್, ಯಾವ್ದಾದ್ರು ಒಂದು ತಗೊಳ್ಳಿ. ಫಸ್ಟ್ ಒನ್ ತಗೊಳ್ತೀನಿ. A ಪ್ಲಸ್ 5D ಈಕ್ವಲ್ಸ್ 12 ಅಂತಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. A ಪ್ಲಸ್ 5 ಇಂಟು 5. ನೋಡಿ 5 ಇಂಟು 5 ಇಸ್ ಈಕ್ವಲ್ ಟು 12. A ಪ್ಲಸ್ 5 5s 25 ಈಕ್ವಲ್ಸ್ 12. A ಈಕ್ವಲ್ಸ್ 12 ಮೈನಸ್ 25. ಹಾಗಾದ್ರೆ ಎಷ್ಟಾಯ್ತು? 12 ಮೈನಸ್ 25 ಮೈನಸ್ 13 ಆಯ್ತು. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ A? ಮೈನಸ್ 13. ವಾಟ್ ಇಸ್ ದ ವ್ಯಾಲ್ಯೂ ಆಫ್ D? 5 ಪ್ಲಸ್ 5. ಈಗ ಅವ್ರು ಕೇಳ್ತಾ ಇರೋದೇನು? ಸೆಕೆಂಡ್ ಟರ್ಮ್ ಏನು ಅಂತ ಕೇಳ್ತಾರೆ. ಅಂದ್ರೆ A2 ನಾವು ಫೈಂಡ್ ಔಟ್ ಮಾಡ್ಬೇಕು. A2 ಅಂದ್ರೆ ಏನ್ ಬರೀತೀರಾ? A ಪ್ಲಸ್ ಡಿ ನ 1D ಅಂತ ತಗೊಳ್ತೀವಿ. A ಪ್ಲಸ್ 1D. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ 13 ಪ್ಲಸ್ 5. ಹಾಗಾದ್ರೆ ಎಷ್ಟಾಯ್ತು? ಮೈನಸ್ 13 ಪ್ಲಸ್ 5 minus 8 ಆಯ್ತು. So what is A2 value? Minus 8.
ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ ಅವರು, ಎ ಎನ್ ಅಂತ ಕೇಳ್ತಿದ್ದಾರೆ. ನೋಡಿ ಎ ಎನ್ ಫಾರ್ಮುಲಾ, ನಾವು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಅಬ್ಸರ್ವ್ ಮಾಡಿ, ವಾಟ್ ಇಸ್ ಎ ವ್ಯಾಲ್ಯೂ? -13 ಪ್ಲಸ್ ಎನ್ ಮೈನಸ್ 1 ಗೊತ್ತಿಲ್ಲ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? 5. ಸಬ್ಸ್ಟಿಟ್ಯೂಟ್ ಮಾಡಿ 13. ನೋಡಿ ಏನಾಯ್ತು ಇಲ್ಲಿ, ಪ್ಲಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಪ್ಲಸ್ 5n ಮೈನಸ್ 5. 13 ಮೈನಸ್ ಸಿ ಮೈನಸ್ 13 ಮೈನಸ್ 5, ಮೈನಸ್ 13 ಮೈನಸ್ 5 ಮೈನಸ್ 18. ಹಾಗಾದ್ರೆ ಏನಾಯ್ತು? 5n ಮೈನಸ್ 18. ನೋಡಿ ಡೈರೆಕ್ಟ್ ಎಂತ ಟರ್ಮ್ ಅಂತ ಕೇಳಿದಾರೆ ಅಷ್ಟೇನೆ. ಹಿಯರ್ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ಎಂತ ಟರ್ಮ್. ಇಟ್ ಆಸ್ 1, a1 ಅಂತ ನಾನು ಫೈಂಡ್ ಔಟ್ ಮಾಡಿದ್ರೆ 5 1s are 5, 5 minus 18 minus 13. If you give 2, 5 2s are 10, 10 minus 18 minus 8. ನೋಡಿ ಇಲ್ಲೇ ಬರುತ್ತೆ, ಇಟ್ ಇಸ್ ಅ nth ಟರ್ಮ್, ಜನರಲ್ nth ಟರ್ಮು, ಇದು ಸೆಕೆಂಡ್ ಟರ್ಮ್. ಕ್ಲಿಯರ್ ಆಯ್ತಾ? ನೋಡಿ ಕೊಟ್ಟಿರೋ ಈಕ್ವೇಶನ್ ನ a6 equals 12 ಬರೀತೀರಾ, a8 is equal to 22. ಅದನ್ನ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು nth ಟರ್ಮ್, ಬಿಕಾಸ್ a6 ಏನಂತ ಬರೀತೀರಾ? a plus 5d, a8 a plus 7d. you will get two equations. ಇದನ್ನ ಹೇಗೆ you are going to eliminate? Going for elimination method. ಓಕೆ, ಬಿಕಾಸ್ ಎ ಕಾಮನ್ ಆಗಿದೆ, ಸೊ ವಿಲ್ ಗೋ ಫಾರ್ ಸಬ್ಟ್ರಾಕ್ಟಿಂಗ್. ನೋಡಿ ಈ ಕೇಸಲ್ಲಿ ನೀವು ಹೋಗೋದೇ ಸಬ್ಟ್ರಾಕ್ಟಿಂಗ್. ನೋಡಿ ಎ ಪಿಲಿ ನಿಮ್ಗೆ ಅಡಿಷನ್ ಬರೋದೇ ಇಲ್ಲ, ಬಿಕಾಸ್ ನಿಮ್ಗೆ ಅಲ್ಲಿ ಕಾಮನ್ ಆಗಿ ಬರೋದು ಏನೇ. ಸೊ ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಕ್ಯಾನ್ಸಲ್ ಎ. ಫಸ್ಟ್ ಯು ಆರ್ ಗೋಯಿಂಗ್ ಟು ಗೆಟ್ ಡಿ ವ್ಯಾಲ್ಯೂ. ಫಸ್ಟ್ ಡಿ ಬರುತ್ತೆ, ಆಮೇಲೆ ಎ ವ್ಯಾಲ್ಯೂ ಬರುತ್ತೆ. ಓಕೆ, ಅದನ್ನ ಕೇಳಿರೋ ಟರ್ಮ್ಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇಟ್ ಇಸ್ ವೆರಿ ಈಸಿ. ಓಕೆ, ಈಗ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗ್ತೀನಿ. ನೋಡಿ ಇನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಿಕ್ಸ್ತ್ ಟರ್ಮ್. ನೋಡಿ ಇಲ್ಲಿ ಒಂದೊಂದೇ ಅರ್ಥ ಮಾಡ್ಕೊಂಡು ಹೋಗೋಣ. ಸಿಕ್ಸ್ತ್ ಟರ್ಮ್ ಈಸ್ ಒನ್ ಮೋರ್ ಅಂದ್ರೆ ಪ್ಲಸ್ 1 ಮೋರ್ ದೆನ್ ದಿ ಟ್ವೈಸ್ ದಿ ಥರ್ಡ್ ಟರ್ಮ್. ನೋಡಿ ಸಿಕ್ಸ್ತ್ ಟರ್ಮ್, ಫಸ್ಟ್ ಇದನ್ನು ಬರ್ಕೊಳ್ಳೋಣ. ಅಕಾರ್ಡಿಂಗ್ ಟು ಡೇಟಾ ಏನಂತ ಹೇಳ್ತಾರೆ? ಸಿಕ್ಸ್ತ್ ಟರ್ಮ್ ಅಂದ್ರೆ a6 ಇಸ್ ಈಕ್ವಲ್ ಟು 1 ಮೋರ್ ಅಂದ್ರೆ ಪ್ಲಸ್ 1. ಯಾವುದಕ್ಕೆ? ಟ್ವೈಸ್ ದಿ ಥರ್ಡ್ ಟರ್ಮ್. ಟ್ವೈಸ್ ಅಂದ್ರೆ 2 times ಆಫ್ a3. ನೋಡಿ ಟ್ವೈಸ್ ದಿ ಥರ್ಡ್ ಟರ್ಮ್, ಟ್ವೈಸ್ ಅಂದ್ರೆ 2 times ಮಲ್ಟಿಪ್ಲಿಕೇಶನ್ ಅಂತ ಅರ್ಥ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಏನ್ ಕೊಡಿದ್ದಾರೆ? ದ ಸಮ್ ಆಫ್ ಫೋರ್ತ್ ಅಂಡ್ ಫಿಫ್ತ್ ಟರ್ಮ್. ನೋಡಿ ಇಲ್ಲಿ ನಿಮ್ಗೆ ಸಮ್ ಅನ್ನೋದಕ್ಕೆ ಒಂದ್ ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ನೋಡಿ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಅಂತಿದ್ರೆ ಅರ್ಥ ಮಾಡ್ಕೊಳ್ಳಿ. ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಅಂತ ಕೊಟ್ರೆ S4 ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಸಮ್ ಆಫ್ ಫೋರ್ತ್ ಅಂಡ್ ಫಿಫ್ತ್ ಟರ್ಮ್ಸ್ ಅಂದ್ರೆ a4 ಪ್ಲಸ್ a5 ಅಂತ ನೀವು ಕನ್ಸಿಡರ್ ಮಾಡ್ಬೇಕು. ಅದನ್ನ S4 S5 ಅಂತ ಕನ್ಸಿಡರ್ ಮಾಡಬಾರ್ದು, ಅಲ್ಲಿ ಫಸ್ಟ್ ಅಂತ ಇರಬೇಕು. ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಅಂದ್ರೆ S4, ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ S5. ಆದ್ರೆ ಇಲ್ಲಿ ಹೇಳ್ತಿರೋದು ಸಮ್ ಆಫ್ ಫೋರ್ತ್ ಟರ್ಮ್ ಅಂಡ್ ಫಿಫ್ತ್ ಟರ್ಮ್ ಅಂದ್ರೆ a4 ಪ್ಲಸ್ a5 ಇಸ್ ಈಕ್ವಲ್ ಟು 5 times ದಿ ಸೆಕೆಂಡ್ ಟರ್ಮ್ ಅಂದ್ರೆ 5 times ದಿ ಸೆಕೆಂಡ್ ಟರ್ಮ್. ಸರಿ ಇದೆಯಾ? ನೋಡಿ 5 times ದಿ ಸೆಕೆಂಡ್ ಟರ್ಮ್. ಇವಾಗ ಇದನ್ನ ಇಷ್ಟನ್ನು ಸಿಂಪ್ಲಿಫೈ ಮಾಡೋಣ. ಅವ್ರು ಕೇಳ್ತಾರೋದೇನು? 10th ಟರ್ಮ್ ಫೈಂಡ್ ಔಟ್ ಮಾಡ್ಬೇಕಂತೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡೋಣ. a6 ನ ಏನಂತ ಬರೀತೀರಾ? a ಪ್ಲಸ್ 5d ಈಕ್ವಲ್ಸ್ 2 ಇಂಟು a3 ಏನಂತ ಬರೀತೀರಾ? a ಪ್ಲಸ್ 2d ಪ್ಲಸ್ 1. ಸಿಂಪ್ಲಿಫೈ ಮಾಡೋಣ. a ಪ್ಲಸ್ 5d ಈಕ್ವಲ್ಸ್ 2 ಇಂಟು a 2a ಪ್ಲಸ್ 2 2s are 4d ಪ್ಲಸ್ 1 ಆಯ್ತು. ಓಕೆ, ಇದನ್ನಿಷ್ಟನ್ನು ಈ ಕಡೆಗೆ ತಗೊಂಡೋದ್ರೆ ಏನಾಯ್ತು? a ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, a ಪ್ಲಸ್ 5d ಮೈನಸ್ 2a ಮೈನಸ್ 4d ಇಸ್ ಈಕ್ವಲ್ ಟು 1. ಸಿಂಪ್ಲಿಫೈ ಮಾಡೋಣ. ಇಲ್ಲಿ ಏನಾಯ್ತು? a ಇಟ್ ಇಸ್ ಮೈನಸ್ a, 5d ಮೈನಸ್ 4d ಇಟ್ ಇಸ್ ಪ್ಲಸ್ d ಈಕ್ವಲ್ಸ್ 1 ಆಯ್ತು. ಕನ್ಸಿಡರ್ ಇಟ್ ಆಸ್ ಈಕ್ವೇಶನ್ 1. ನೆಕ್ಸ್ಟ್ ಇಲ್ಲಿ ಬರೋಣ. a4 ಅಂತಂದ್ರೆ ಏನಂತ ಬರಿಬಹುದು? a ಪ್ಲಸ್ 3d ನ ಪ್ಲಸ್ a5 ಏನಂತ ಬರಿಬಹುದು? a ಪ್ಲಸ್ 4d ನ ವಿಚ್ ಇಸ್ ಈಕ್ವಲ್ ಟು 5 ಇಂಟು a ಪ್ಲಸ್ d. ನೋಡಿ a ಪ್ಲಸ್ d. ಇದನ್ನ ಸಿಂಪ್ಲಿಫೈ ಮಾಡೋಣ. a ಪ್ಲಸ್ a ನೋಡಿ, a ಪ್ಲಸ್ a 2a, 3d ಪ್ಲಸ್ 4d 7d, 5 ಇಂಟು a 5a, 5 ಇಂಟು d 5d. ಸರಿ ಇದೆಯಾ? ಎಸ್. ಸಿಂಪ್ಲಿಫೈ ಮಾಡೋಣ. ಇನ್ನಿಷ್ಟು ಈ ಕಡೆ ತಂದ್ರೆ ಸೊ 7d ಮೈನಸ್ 5d ಈಕ್ವಲ್ಸ್ 5a ಮೈನಸ್ 2a. ಎಷ್ಟು ಬರುತ್ತೆ? 7d ಮೈನಸ್ 5d ಇಟ್ ಇಸ್ 2d, 2d ಈಕ್ವಲ್ಸ್ 5a ಮೈನಸ್ ಇಟ್ ಇಸ್ 3a. ನೋಡಿ 3a ಬಂತು. ಸರಿ ಇದೆಯಾ? ಸೊ ಅಬ್ಸರ್ವ್ ಮಾಡ್ತಾ ಬನ್ನಿ. ಹಿಯರ್ ಐ ಆಮ್ ರೈಟಿಂಗ್ ಇಟ್ ಆಸ್ a4 ಪ್ಲಸ್ a5 ಇಸ್ ಈಕ್ವಲ್ ಟು 5 ಟೈಮ್ಸ್ ಆಫ್ ಸೆಕೆಂಡ್ ಟರ್ಮ್. a4 ಏನಂತ ಬರೀತೀರಾ? a ಪ್ಲಸ್ 3d n ಮೈನಸ್ 1. ಅದೇ ತರ a ಪ್ಲಸ್ 4d 5 ಇಂಟು a ಪ್ಲಸ್ d. ಸಿಂಪ್ಲಿಫೈ ಮಾಡಿದ್ರೆ ಯು ಆರ್ ಗೆಟಿಂಗ್ ದಟ್ 2d ಈಕ್ವಲ್ಸ್ 3 by a,
ಡಿ ಇಸ್ ಈಕ್ವಲ್ ಟು ಏನ್ ಬರುತ್ತೆ 3a/2 ಬಂದಿದೆ 3a/2. ಇದನ್ನ ನಾವಿಲ್ಲಿ ಡಿ ಸಬ್ಸ್ಟಿಟ್ಯೂಟ್ ಮಾಡೋಣ ಇಕ್ವೇಶನ್ 1 ಅಲ್ಲಿ ಇಲ್ಲಿ ನೋಡಿ ಯಾವುದೇ ತರ ಎಲಿಮಿನೇಷನ್ ಇಲ್ಲ, ಡೈರೆಕ್ಟ್ ಆಗಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ನೋಡಿ -a ಹಾಗೆ ಇದೆ, ಡಿ ಪ್ಲೇಸ್ ಅಲ್ಲಿ ಏನ್ ಮಾಡ್ತೀನಿ 3a/2 ಇಸ್ ಈಕ್ವಲ್ ಟು 1 ಅಂತ ಬರೀದೆ. ಡಿ ಜಾಗದಲ್ಲಿ ಏನ್ ಮಾಡಿದೆ 3a/2. LCM ತಗೊಳ್ಳೋಣ. LCM ತಗೊಂಡ್ರೆ ಏನಾಗುತ್ತೆ 2 into a minus 2a plus 3a is equal to 1. ಹಾಗಾದ್ರೆ ಫೈನಲಿ ಏನಾಯ್ತು ನಿಮ್ಗೆ ಇಲ್ಲಿ ಏನ್ ಬರುತ್ತೆ ನಿಮ್ಗೆ ಅಬ್ಸರ್ವ್ ಮಾಡಿ, -2a plus 3a minus 2a plus 3a ಅಂತಂದ್ರೆ a/2 is equal to 1. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ a is equal to 2 ಬರ್ತಾ ಇದೆ. ಈಗ ಅದೇ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. d is equal to 3/2 into a ಅಲ್ವಾ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ 3/2 into 2 ಅಂದ್ರೆ 2 ಕ್ಯಾನ್ಸಲ್ ಆಯ್ತು. ಡಿ ವ್ಯಾಲ್ಯೂ ಏನ್ ಬಂತು 3 ಬಂತು. ನೋಡಿ ಅಬ್ಸರ್ವ್ ಮಾಡ್ತಾ ಬನ್ನಿ. ನೋಡಿ ಸಿ ಇದು ಸ್ಟೇಟ್ಮೆಂಟ್ ನ ನೀವು ಈಕ್ವೇಶನ್ ಬರ್ಕೊಳ್ಳೋದೇ ಇಲ್ಲಿ ನಿಮ್ಗೆ ಟಾಸ್ಕ್. 6th ಟರ್ಮ್ ಇಸ್ 1 more. ನೋಡಿ 1 more ಅಂದ್ರೆ +1. ಯಾವ್ದಕ್ಕೆ +1? ಟ್ವೈಸ್ ದಿ ಥರ್ಡ್ ಟರ್ಮ್ 2 into a3. ಅದೇ ತರ ಸಮ್ ಆಫ್ 4th and 5th ಟರ್ಮ್ಸ್ ಅಂದ್ರೆ a4 plus a5 is equal to 5 times ದಿ ಸೆಕೆಂಡ್ ಟರ್ಮ್ 5 into a2. ಈಗ ಅದನ್ನೆಲ್ಲ ಸಿಂಪ್ಲಿಫೈ ಮಾಡ್ತಾ ಬಂದ್ರೆ ಒಂದ್ ಕಡೆ ನಿಮ್ಗೆ ಈ ಇಕ್ವೇಶನ್ ಸಿಕ್ತು, ಇನ್ನೊಂದ್ ಕಡೆ ಡಿ ವ್ಯಾಲ್ಯೂ. ಆ ಡಿ ವ್ಯಾಲ್ಯೂನ ಈ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ a ವ್ಯಾಲ್ಯೂ 2 ಬಂತು, ಡಿ ವ್ಯಾಲ್ಯೂ 3 ಬಂತು. ಈಗ ಅವ್ರು ಕೇಳ್ತಾ ಇರೋದು 10th ಟರ್ಮ್ ಅಂದ್ರೆ a10 ಕೇಳ್ತಾ ಇದಾರೆ. a10 ಅನ್ನ ಏನಂತ ಬರ್ಕೊಳ್ಬಹುದು ನೀವು a plus 9d. ಬೇಕಾದ್ರೆ ಹೇಳದ್ನಲ್ವಾ, here you write it the formula an is equal to a plus n minus 1 into d. ಒಂದ್ಸರಿ ಬರೆದು ಬಿಡಿ. ಓಕೆ, a10 ಬೇಕಂತೆ. a plus 9d ಅಂದ್ರೆ a plus ಅಂದ್ರೆ 2 plus 9 into 3. So 2 plus 9 3s are 27 which is equal to 29. a10 ವ್ಯಾಲ್ಯೂ ಎಷ್ಟು ಬಂದಿದೆ 10th ಟರ್ಮ್ 29. ನೋಡಿ ಸಿಂಪಲ್ ಸ್ಟೆಪ್ಸು ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನೀವು 4 ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಎಸ್, ದಿ 7th ಟರ್ಮ್ ಆಫ್ ಅನ್ AP, ಅರ್ಥ ಮಾಡ್ಕೊಳ್ಳಿ. 7th ಟರ್ಮ್ ಆಫ್ ಅನ್ AP ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 4 times its ಸೆಕೆಂಡ್ ಟರ್ಮ್. ಅಂದ್ರೆ ಹೇಗೆ ಬರೀತೀರಾ, a7 ನ 7th ಟರ್ಮ್ ಅಂದ್ರೆ a7 ಅಂತ ಬರೀತೀರಾ. 4 times its ಸೆಕೆಂಡ್ ಟರ್ಮ್, 4 times ಅಂದ್ರೆ 4 into a2. ನೋಡಿ 4 times of ಸೆಕೆಂಡ್ ಟರ್ಮ್ ಆಯ್ತಾ. ಅಂಡ್ 2 more than ದಿ 3 times of its 4th ಟರ್ಮ್. ಅರ್ಥ ಮಾಡ್ಕೊಳ್ಳಿ, 12th ಟರ್ಮ್ ಅಂತೆ a12. 2 more ಅಂದ್ರೆ ಏನು +2. ಯಾವುದಕ್ಕೆ 2 more? ದೆನ್ 3 times of its 4th ಟರ್ಮ್, 3 times of its 4th ಟರ್ಮ್. ನೋಡಿ ಸಿಂಪಲ್, ಇಷ್ಟು ನೀವು ಅರ್ಥ ಮಾಡ್ಕೋಬೇಕು. 7th ಟರ್ಮ್ of an arithmetic progression is 4 times of its second term. ನೋಡಿ 4 times of its second term. 12th term is 2 more. more ಅಂದ್ರೆ +2. 2 less ಅಂದ್ರೆ -2. ಓಕೆ, ದೆನ್ ಯಾವುದಕ್ಕೆ 3 times of its 4th term. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ a7 ಅನ್ನ ಏನಂತ ಬರೀತೀರಾ a plus 6d. 4 into a2 ಅಂದ್ರೆ a plus 1d ಅಥವಾ a plus d. ಇದು ಅಷ್ಟೇ, a plus 11d equals 3 into a plus ಇದೇನಾಯ್ತು a plus 3d plus 2 ಅಂತಿದೆ. ಓಕೆ, ಇದು ಸಿಂಪ್ಲಿಫೈ ಮಾಡೋಣ. ನೋಡಿ a plus 6d ಹಾಗೆ ಇದೆ, 4 ಮಲ್ಟಿಪ್ಲೈ ಮಾಡೋಣ. 4 into a 4a, 4 into d 4d. ಈಗ 4d ಈ ಕಡೆ ತಗೊಳ್ಳೋಣ, a ಈ ಕಡೆ ಬರಲಿ. 6d minus 4d is equal to 4a minus a. ಇದೇನು ಬಂತು 2d equals 3a. ಸೊ d equals ಏನು ಬಂತು 3a/2 ಆಯ್ತು. ನೋಡಿ 3a/2 ಆಗ್ಲೇ ಬಂದಂಗೆ ಬಂದಿದೆ. ಇದನ್ನು ಸಿಂಪ್ಲಿಫೈ a plus 11d is equal to 3 into a 3a, 3 into 3 9d plus 2 ಆಯ್ತು. ಇದನ್ನಿಷ್ಟು ಈ ಕಡೆ ತಂದ್ರೆ ಏನಾಯ್ತು a plus 11d minus 3a minus 9d equals 2. See 11d minus 9d it is 2d, a minus 3a it is minus 2a is equal to 2. Is it clear? So ನೋಡಿ 2d minus 2a is equal to 2 ಅಂತಿದೆ. ಕಂಪ್ಲೀಟ್ ಇದನ್ನು ಯಾವುದರಿಂದ ಡಿವೈಡ್ ಮಾಡ್ಬೋದು, ಯು ಕ್ಯಾನ್ ಡಿವೈಡ್ ಇಟ್ ಬೈ 2 ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ d minus a is equal to 1. ನೋಡಿ d minus a is equal to 1. ಈಗ d ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ ಇಲ್ಲಿ 3a/2 minus a is equal to 1. ಸೊ LCM ತಗೊಂಡ್ರೆ ಏನಾಯ್ತು ನಿಮಗೆ 2 LCM 3a minus 2a is equal to 1. ಸೊ 3a minus 2a a/2 is equal to 1. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬಂತು a ವ್ಯಾಲ್ಯೂ 2 ಬಂತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ d ವ್ಯಾಲ್ಯೂಗೆ. d is equal to 3 into 2/2. ನೋಡಿ ಕ್ಯಾನ್ಸಲ್ ಮಾಡಿದ್ರೆ ಡಿ ವ್ಯಾಲ್ಯೂ ಎಷ್ಟು ಬಂತು 3 ಬಂತು. ನೋಡಿ ದ ಸೇಮ್ ವ್ಯಾಲ್ಯೂ ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲೂ 2 3 ಬಂತು. ನೋಡಿ ಸುಮಾರು ಕ್ವೆಶ್ಚನ್ಸ್ಗೆ ನಿಮಗೆ ಎ ವ್ಯಾಲ್ಯೂ 2 ಡಿ ವ್ಯಾಲ್ಯೂ 3ನೇ ಬರುತ್ತೆ.
ಫೈಂಡ್ ದಿ ಪ್ರೋಗ್ರೆಷನ್ ಅಂತ ಕೇಳಿದ್ದಾರೆ. ಫೈಂಡ್ ದಿ ಪ್ರೋಗ್ರೆಷನ್ ಅಂದ್ರೆ ನಂಬರ್ ಸೀರೀಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನಂಬರ್ ಸೀರೀಸ್ ಅಂದ್ರೆ ಯು ಹ್ಯಾವ್ ಟು ಗೋ ಫಾರ್ ಫೈಂಡಿಂಗ್ ಎ ಪಿ ಅಂದ್ರೆ ಜನರಲ್ ಫಾರ್ಮ್ ಬೇಕು ನೋಡಿ, ಜನರಲ್ ಫಾರ್ಮ್ ಬೇಕು. ಜನರಲ್ ಫಾರ್ಮ್ ಹೇಗೆ ಬರೀತೀರಾ? ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d ಸೋ ಆನ್. ಇದನ್ನ ಬರೀಲೇಬೇಕು ಹಾಫ್ ಮಾರ್ಕ್ಗೆ. ನೋಡಿ, ಫೈಂಡ್ ದಿ ಪ್ರೋಗ್ರೆಷನ್, ಫೈಂಡ್ ಎ ಪಿ ಅಂದಾಗ ಯು ಹ್ಯಾವ್ ಟು ರೈಟ್ ದಿ ಜನರಲ್ ಫಾರ್ಮ್. ಹಾಗಾದ್ರೆ ಜನರಲ್ ಫಾರ್ಮ್ ಪ್ರಕಾರ ಏನಾಯ್ತು? 2 ಪ್ಲಸ್ 3 ಎಷ್ಟಾಯ್ತು? 5 ಪ್ಲಸ್ 3 8 ಸೋ ಆನ್. ನೋಡಿ, ಎ ಪಿ ಬಂತು. ನೋಡಿ, ಇಲ್ಲೇನು ಮತ್ತೆ ನೀವು ಡಿಗೆ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಕುತ್ಕೋಬೇಡಿ. ಫಸ್ಟ್ ಒನ್ಗೆ 3 ಆಡ್ ಮಾಡಿ, ನೆಕ್ಸ್ಟ್ ಸೆಕೆಂಡ್ ಒನ್ಗೆ 3 ಆಡ್ ಮಾಡಿ, ಬಿಕಾಸ್ ವಿ ಆರ್ ಆಡಿಂಗ್ ದಿ ಕಾನ್ಸ್ಟೆಂಟ್ ಟರ್ಮ್ ಟು ಗೆಟ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ವಾ? ಡೆಫಿನೇಷನ್ ನಾವು ಡಿಸ್ಕಸ್ ಮಾಡಿದ್ವಿ. ಸೊ 2, 5, 8. ನೋಡಿ, ಇಲ್ಲಿ 5 minus 2 3, 8 minus 5 3, ಕಾಮನ್ ಡಿಫ್ರೆನ್ಸ್ ಸೇಮ್ ಬರುತ್ತೆ. ಇಸ್ ಇಟ್ ಕ್ಲಿಯರ್? ನೋಡಿ, ಕ್ವೆಶ್ಚನ್ ಅರ್ಥ ಮಾಡಿಕೊಂಡು ನೀವು ಈಕ್ವೇಶನ್ ಆಗಿ ಬರ್ಕೊಂಡು ಅದನ್ನ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಎಸ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. 3 numbers ಆರ್ ಇನ್ ಎ ಪಿ. ನೋಡಿ, 3 numbers ಆರ್ ಇನ್ ಎ ಪಿ. 3 numbers ಇದೆಯಂತೆ, ಎ ಪಿ ಇದೆಯಂತೆ. ಇಫ್ ದ ಸಮ್ ಆಫ್ ದೀಸ್ ನಂಬರ್ಸ್ ಇಸ್ 27 and the product is 648, find the numbers ಅಂತ ಕೇಳಿದ್ದಾರೆ. ನೋಡಿ, ಅದಕ್ಕೆ ಹೇಳಿದ್ದು 3 numbers ಅಂತಿದ್ರೆ ನೀವು ಹೇಗೆ ತಗೊಳ್ಬೇಕು ಅಂತ ಹೇಳಿದೀನಿ. ಎಸ್, ಅದ್ರ ಜೊತೆಗೆ ಪ್ರಾಡಕ್ಟ್ ಅಂತಿದೆ. ಹಾಗಾದ್ರೆ ಏನಂತ ಬರ್ಕೋತೀರಾ? ಲೆಟ್ 3 numbers ಬಿ. ಲೆಟ್ 3 numbers ಆಫ್ ಎ ಪಿ. ನೋಡಿ, ಆಫ್ ಎ ಪಿ ಬಿ ಏನಂತ ತಗೊಳ್ತೀರಾ? ಎ ಮೈನಸ್ ಡಿ ಕಮ ಎ ಪ್ಲಸ್ ಡಿ ಅಂತ ತಗೊಳ್ತೀರಾ. ಈಗ ಫಸ್ಟ್ ಅಂತ ಏನಂತ ಹೇಳಿದರೆ, ಸಮ್ ಆಫ್ ದೀಸ್ ನಂಬರ್ಸ್ ಇಸ್ 27 ಅಂದ್ರೆ 3 ಆಡ್ ಮಾಡಿದ್ರೆ 27 ಬರುತ್ತಂತೆ. ಏನಾಗುತ್ತೆ? ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 27. ನೋಡಿ, ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್. ಎ ಪ್ಲಸ್ ಎ 3a ಇಸ್ ಈಕ್ವಲ್ ಟು 27. ನೋಡಿ, 3 1s 3 9s, ಎ ಇಸ್ ಈಕ್ವಲ್ ಟು ಏನ್ ಬಂತು? 9 ಬಂದೇ ಬಿಡ್ತು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಅದೇ ನಂಬರ್ನ ಪ್ರಾಡಕ್ಟ್ ಮಾಡಿದ್ರೆ ಅಂದ್ರೆ 3 ಮಲ್ಟಿಪ್ಲೈ ಮಾಡಿದ್ರೆ, ನೋಡಿ ಮಲ್ಟಿಪ್ಲೈ ಮಾಡೋಣ. ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 648. ಇಲ್ಲೇ ಅಬ್ಸರ್ವ್ ಮಾಡಿ. ಇನ್ನು ನೋಡಕ್ಕೆ ಇವೆರಡು ಹೇಗಿದೆ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಹಾಗಾದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಹಾಗಾದ್ರೆ ಏನಾಯ್ತು ಇಲ್ಲಿ? ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಂಟು ಎ ಇಸ್ ಈಕ್ವಲ್ ಟು 648. ಕ್ಲಿಯರ್ ಆಯ್ತಾ? 9 ಸ್ಕ್ವೇರ್, ನೋಡಿ 9 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಂಟು 9 ಇಸ್ ಈಕ್ವಲ್ ಟು 648. ಓಕೆ, ಈ 9 ಸ್ಕ್ವೇರ್ ಅಂದ್ರೆ ಏನಾಯ್ತು? 81 ಮೈನಸ್ ಡಿ ಸ್ಕ್ವೇರ್. ಹಾಗೆ ಇರಲಿ, ಈ 9 ನಾನು ಈ ಕಡೆಗೆ ತರ್ತೀನಿ. ಸೊ ಇಟ್ ಬಿಕಮ್ಸ್ ಡಿವಿಷನ್. ನೋಡಿ, 64 ಡಿವೈಡೆಡ್ ಬೈ 9 ಆಯ್ತು. ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 81 ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ರಿಮೈಂಡರ್ 18 ಅಂದ್ರೆ 2s ಆಯ್ತು. 72. ಈಗ ನೋಡಿ, ಡಿ ಸ್ಕ್ವೇರ್ ಆ ಕಡೆ ಹೋಗುತ್ತೆ, 72 ಈ ಕಡೆ ತಗೊಳ್ಳೋಣ. 18 1 ಮೈನಸ್ 72 ವಿಚ್ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್. ಸೊ ನೋಡಿ, 81 ನಲ್ಲಿ 72 ಹೋದ್ರೆ ಎಷ್ಟು ಬರುತ್ತೆ? 9 ಬರುತ್ತೆ. 9 ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ಅಂತ ಬರುತ್ತೆ. ಸೊ ಫೈನಲಿ ನೀವು ಡಿ ಇಸ್ ಈಕ್ವಲ್ ಟು ಆರ್ ಮೈನಸ್ 3 ಆಗುತ್ತೆ, ಬಿಕಾಸ್ ಸ್ಕ್ವೇರ್ ರೂಟ್ ಆಫ್ 9 ಅಲ್ವಾ. ಸೊ ಪ್ಲಸ್ ಆರ್ ಮೈನಸ್ 3. ಹಾಗಾದ್ರೆ 3 ನಂಬರ್ಸ್ ಏನಾಗುತ್ತೆ? ಇಲ್ಲಿ ಬರ್ದಿರೋದನ್ನೇ ಬರ್ಕೋಬೇಕು. ನೋಡಿ, ಇಲ್ಲಿ ಎ ಮೈನಸ್ ಡಿ ಎ ಪ್ಲಸ್ ಡಿ. ಫಸ್ಟ್ ಎ ಮೈನಸ್ ಡಿ ಅಂದ್ರೆ 9 ಪ್ಲಸ್ ತಗೊಳ್ಳೋಣ. ಫಸ್ಟ್ ಪ್ಲಸ್ 3 ತಗೊಂಡ್ರೆ, ನೋಡಿ ಪ್ಲಸ್ 3 ತಗೊಂಡ್ರೆ ಏನಾಗುತ್ತೆ? 9 ಮೈನಸ್ 3 ಇಟ್ ಇಸ್ 6. ಕಮಾನ್ 9 ಪ್ಲಸ್ 3 ಎಷ್ಟಾಗುತ್ತೆ? 9 ಪ್ಲಸ್ 3 12 ಆಯ್ತು. ನೋಡಿ, 6, 9, 12 ಇಸ್ ದಿ ಫಸ್ಟ್ ಒನ್. ಅದೇ ನೀವು ಮೈನಸ್ 3 ತಗೊಂಡ್ರೆ ಇಲ್ಲಿ ನೋಡಿ, 9 ಮೈನಸ್ ಆಫ್ ಮೈನಸ್ 3, 9 ಮೈನಸ್ ಆಫ್ ಮೈನಸ್ 3 ಅಂದ್ರೆ ಪ್ಲಸ್ 3, ಇಟ್ ಬಿಕಮ್ಸ್ 12. 9 ನೆಕ್ಸ್ಟ್ 9 ಪ್ಲಸ್ ಆಫ್ ಮೈನಸ್ 3, ಪ್ಲಸ್ ಆಫ್ ಮೈನಸ್ ಅಂದ್ರೆ ಮೈನಸ್, 9 ಮೈನಸ್ 3 6 ಆಯ್ತು. ನೋಡಿ, 6, 9, 12 or 12, 9, 6 ಆರ್ ದಿ ನಂಬರ್ಸ್. ನೋಡಿ, ಎ ಪಿ ಇದೆ ಅಲ್ವಾ. ನೋಡಿ, 9 ಮೈನಸ್ 6 ಎಷ್ಟು? 3. 12 ಮೈನಸ್ 9 ಎಷ್ಟು? 3. ಫಸ್ಟ್ ನಂಬರ್. ಎಸ್. ಸೊ ಹಾಗಾದ್ರೆ ಯು ಹ್ಯಾವ್ ಟು ರಿಮೆಂಬರ್ ದಾಟ್. ಮ್ಯಾಮ್, ಇಲ್ಲಿ ಹಾಗಾದ್ರೆ ಎ ಟರ್ಮ್ 9 ಬರಲ್ವಲ್ಲ, ಏನದು ನಾವು ಫಸ್ಟ್ ಟರ್ಮ್ ಅಂತ ಕರಿತೀವಲ್ಲ. ನೋಡಿ, ಇಲ್ಲಿ ನಾವು ತಗೊಳ್ಳುವಂತ ನಂಬರ್ಸ್, ಇಲ್ಲಿ ಎ ಅನ್ನೋದು 3 ನಂಬರ್ಸ್ ಇನ್ ಬಿಟ್ವೀನ್ ಅವ್ರು ತಗೊಳ್ಬಹುದು. ಫಸ್ಟ್ ಟರ್ಮೇ ಅಂತ ಹೇಳ್ತಾ ಇಲ್ಲ ಅವರು. ಸೊ 3 ನಂಬರ್ಸ್ ಆರ್ ಇನ್ ಎ ಪಿ ಅಂತ ಅಂದಾಗ ಇಟ್ ಕ್ಯಾನ್ ಬಿ ಇನ್ ಎನಿ ನಂಬರ್ಸ್, 3 ನಂಬರ್ಸ್ ಇನ್ ಬಿಟ್ವೀನ್. ಓಕೆ, ಹಾಗಾಗಿ ದೇರ್ ಪ್ರಾಡಕ್ಟ್ ಇಸ್ 27, ದೇರ್ ಸಮ್ ಇಸ್ 27, ಪ್ರಾಡಕ್ಟ್ ಇಸ್ 648 ಅಂತ ಹೇಳಿದ್ದಾರೆ. ಈ ತರ ಸಾಲ್ವ್ ಮಾಡಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ, 3 ನಂಬರ್ಸ್ ನ ತಗೊಳ್ಳುವಂಥದ್ದು. ನೆಕ್ಸ್ಟ್ ಹೋಗೋಣ.
ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ. ದಿಸ್ ಕ್ವೆಶ್ಚನ್ ಇಸ್ 100%. ಈ ತರ ಕ್ವೆಶನ್ಸ್ ಕೇಳ್ತಾರೆ, ಸ್ವಲ್ಪ ಇಂಪಾರ್ಟೆಂಟ್ ಕೂಡ. ನೋಡಿ, ದ ಸಮ್ ಆಫ್ ಫಸ್ಟ್ 7 ಟರ್ಮ್ಸ್, ನೋಡಿ ಇಲ್ಲಿ ಫಸ್ಟ್ 7 ಟರ್ಮ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇಟ್ ಇಸ್ S7. ನೋಡಿ, ದಿ ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಇಸ್ 63. ಅಂದ್ರೆ S7 ಕೊಟ್ಟಿದ್ದಾರೆ. ಎಷ್ಟು? S7 is equal to 63. ಓಕೆ, ಅಂಡ್ ದ ಸಮ್ ಆಫ್ ನೆಕ್ಸ್ಟ್ 7 ಟರ್ಮ್ಸ್, ನೋಡಿ ಸಮ್ ಆಫ್ ನೆಕ್ಸ್ಟ್ 7 ಟರ್ಮ್ಸ್ ಇಸ್ 161. ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದು AP ಇದೆ. ಹೇಗೆ ಅಂದ್ರೆ A1, A2, A3 ಅಪ್ ಟು ಅಂದ್ರೆ A7 ಮತ್ತೆ A8 ಅಪ್ ಟು A14 ವರ್ಗೂ ಇದೆ. ಫಸ್ಟ್ ಎ ಇಂದ A7ಗೆ ತಗೊಳ್ಳೋ ಅಂತ ನಾವೇನ್ ತಗೊಳ್ತೀವಿ ಸಮ್ಮು, ಅದು 63 ಇದೆ. ನೆಕ್ಸ್ಟ್ 7 14 ವರ್ಗು, ನೋಡಿ 14 ವರ್ಗು ತಗೊಳ್ಳೋ ಅಂತ ಸಮ್ಮು 161 ಇದೆ. ಹೌದಾ? ಹಾಗಾದ್ರೆ ಅವ್ರು ಕೇಳ್ತಾ ಇರೋದು ಫೈಂಡ್ 28th ಟರ್ಮ್ ಆಫ್ ಅನ್ AP ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಈಕ್ವೇಶನ್ ನಾವು ಹೇಗೆ ಬರ್ಕೋಬೇಕು ಮ್ಯಾಮ್ ಅನ್ನೋದಾದ್ರೆ, ನೋಡಿ ಎಸ್ ಫಸ್ಟ್ ಒನ್ ಬಂದ್ಬಿಡ್ತು, S7 is equal to 63 ಅಂತ ಹೇಳಿ. S7 is equal to 63. ಅವಾಗ ಏನಾಗುತ್ತೆ ನಿಮ್ಗೆ S7 ಅಂತಂದ್ರೆ ನೀವೇನಂತ ಬರ್ಕೊಳ್ಬಹುದು? SN ಫಾರ್ಮುಲಾ. ವಾಟ್ ಇಸ್ ಅನ್ SN ಫಾರ್ಮುಲಾ? SN ಫಾರ್ಮುಲಾ ಗೊತ್ತಿದೆ. SN equals n/2 2a plus n-1 into d. ಇದೇ ತರ ನಾವಿಲ್ಲಿ ಅಪ್ಲೈ ಮಾಡಿದ್ರೆ 7/2, ನೋಡಿ 7/2 2a plus 7-1 ಅಂದ್ರೆ ಏನಾಯ್ತು? 6d equals 63. ಕ್ಲಿಯರ್ ಇದೆಯಾ? ನೋಡಿ, ಇದನ್ನು ನಾನು ಈ ಫಾರ್ಮೆಟ್ ಅಲ್ಲಿ ಬರ್ಕೊಂಡೆ. n/2 ಅಂದ್ರೆ 7/2, 2a plus n-1 ಅಂದ್ರೆ ಏನಾಯ್ತು? 7-1, 6d is equal to 63. ಮ್ಯಾಮ್ ಡೈರೆಕ್ಟ್ ಆಗಿ ಬರ್ಕೋಬಹುದಾ? ನೋಡಿ ಹೇಳಿದ್ನಲ್ಲ, ರೈಟ್ ಸೈಡ್ ನೀವು ಫಾರ್ಮುಲಾ ಬರ್ದು ಅದನ್ನ ಕನ್ವರ್ಷನ್ ಆಗಿ ನೀವು ಬರ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಒನ್ ಇದನ್ನ ಸಿಂಪ್ಲಿಫೈ ಮಾಡೋಣ. ಓಕೆ, ಇಲ್ಲಿ ನೋಡಿ LHS ನ್ಯೂಮರೇಟರ್ ಅಲ್ಲಿ ಇದೆ. ನೋಡಿ ಈ ತರ ಇದ್ದಾಗ ಯು ಕ್ಯಾನ್ ಕ್ಯಾನ್ಸಲ್ ಇಟ್, ಡೋಂಟ್ ವರಿ ಅಬೌಟ್ ದಟ್. 7 ಇದೆ, 63 ಇದೆ. ನೋಡಿ ಇಲ್ಲಿ 7 1s 7 9s. ಅರ್ಥ ಆಯ್ತಾ? ಈಗ ಉಳ್ಕೊಂಡಿರೋದೇನು? 2 1/2 ಇದೆ. 2ನ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಟ್ರೆ 2a plus 6d is equal to 9 2s ಏನಾಯ್ತು? 18 ಬಂತು. ಐ ಆಮ್ ಕನ್ಸಿಡರಿಂಗ್ ಈಕ್ವೇಶನ್ 1 ಬಂದ್ಬಿಡ್ತು. ಈಗ ನೆಕ್ಸ್ಟ್ ಹೋಗೋಣ. ಸಮ್ ಆಫ್ ನೆಕ್ಸ್ಟ್ 7 ಟರ್ಮ್ಸ್ ಇಸ್ 6161. ಆದ್ರೆ ನಾವಿಲ್ಲಿ ಇದನ್ನ ನಾವು S7 ಅಂತ ತಗೊಳಕ್ಕಾಗಲ್ಲ. S7 ಯಾವಾಗ ಬರುತ್ತೆ ಅಂದ್ರೆ ಸಮ್ ಆಫ್ ಫಸ್ಟ್ ಟರ್ಮ್ ಅಂತ ಇರುತ್ತಲ್ಲ, ಅಲ್ಲಿ ಮಾತ್ರ ನೀವು S7, ಅಥವಾ ಸಮ್ ಆಫ್ 10 ಟರ್ಮ್ಸ್ ಅಂದ್ರೆ S10. ನೆಕ್ಸ್ಟ್ ಅಂತ ಬಂದಾಗ ಯು ಕೆನಾಟ್ ಕನ್ಸಿಡರ್, ಬಿಕಾಸ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಮಿಡಲ್ ಇಂದ. ಇಲ್ಲಿ ಕನ್ಫ್ಯೂಸ್ ಆಗೋದೇ ಹೀಗಿಲ್ಲಿ S7 plus S7 ಅಂತ ತಗೊಳ್ತಾರೆ. ನೋ, ಇಟ್ ಇಸ್ ರಾಂಗ್. ಓಕೆ, ನೋಡಿ ಸ್ಟಾರ್ಟಿಂಗ್ ಇಂದ ನೀವು ಸಮ್ ಮಾಡಿದ್ರೆ S7 S4 ಅಥವಾ ಸಮ್ ಆಫ್ 4 ಟರ್ಮ್ಸ್ S4, ಸಮ್ ಆಫ್ ಫಸ್ಟ್ 10 ಟರ್ಮ್ಸ್, ಫಸ್ಟ್ ಅನ್ನೋ ವರ್ಡ್ ಇರ್ಬೇಕು. ನೋಡಿ ಫಸ್ಟ್ 7 ಟರ್ಮ್ಸ್. ಇಲ್ಲಿ ನೆಕ್ಸ್ಟ್ ಇದೆ ಅಂತಂದ್ರೆ ನಾವ್ ಇವಾಗ ಓವರ್ ಆಲ್ ತಗೊಂಡ್ಬೇಡ, ಇದಿಷ್ಟನ್ನು ತಗೊಂಡ್ಬಿಡೋಣ. ಇಲ್ಲಿಂದ ಇಲ್ಲಿಗೆ ಕಂಪ್ಲೀಟ್ ಏನಾಗುತ್ತೆ? ಎಷ್ಟಾಗತ್ತೆ? S14 is equal to ಎಷ್ಟಾಯ್ತು? 63 plus 161 ಅಂತ ನೀವು ತಗೊಳ್ಬೇಕಾಗತ್ತೆ ಅಷ್ಟೇ. ಇಟ್ ಇಸ್ ವೆರಿ ಸಿಂಪಲ್. ಅರ್ಥ ಆಗ್ತಿದ್ಯಾ? ನೋಡಿ ಇಲ್ಲಿ ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಅಂದ್ರೆ ಎಸ್ ಯು ಕ್ಯಾನ್ ಟೇಕ್ ಇಟ್ as S7 is equal to 63. ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ಒಂದು ಈಕ್ವೇಶನ್ ಬಂತು. ಆದ್ರೆ ಇಲ್ಲಿ ಸಮ್ ಆಫ್ ನೆಕ್ಸ್ಟ್ 7 ಟರ್ಮ್ಸ್ ಅಂತ ಬಂದಾಗ ನೋ, ಯು ಕಾಂಟ್ ಟೇಕ್ ಇಟ್ as S7. ಸೊ ಏನ್ ಮಾಡ್ತೀರಾ? ಫಸ್ಟ್ ಇಂದಾನು ಲಾಸ್ಟ್ ವರ್ಗು ಒಟ್ಟಿಗೆ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ? S14 is equal to 63 plus 161. ಹಾಗಾದ್ರೆ ಇದನ್ನೇನಂತ ಬರ್ಕೊಳ್ಬಹುದು? S14 is equal to 63 ಎಷ್ಟಾಗತ್ತೆ ನಿಮ್ಗಿಲ್ಲಿ? 3 plus 1 4, 6 plus 6 12, 1 ಎಷ್ಟಾಯ್ತು ನಿಮ್ಗೆ? 224 ಆಯ್ತು. 2 ಬರುತ್ತೆ ಏನಾಗುತ್ತೆ? 14/2 n/2. 2a plus n-1 ಅಂದ್ರೆ 14 ಅಂದ್ರೆ 13d equals 224. ಇಲ್ಲೇ ನೋಡಿ 2 1s 2 7s. ಹಾಗಾದ್ರೆ ಏನಾಗುತ್ತೆ? 2 plus 13d is equal to 224/7 ಆಯ್ತು. 2a plus 13d equals, ನೋಡಿ ಇಲ್ಲಿ 7 1s 7 3s 21, 1 ಅಂದ್ರೆ 2s. ಸೊ ಎಷ್ಟಾಯ್ತು? 32. ಕನ್ಸಿಡರ್ ಆಸ್ ಈಕ್ವೇಶನ್ 2. ಇಲ್ಲೇ ನೋಡಿ 2a is ಕಾಮನ್, ರೈಟ್? ಸೊ ಸೇಮ್ ಕೋಎಫಿಷಿಯಂಟ್ ಇದೆ. ಸೊ ಯು ಕ್ಯಾನ್ ಗೋ ಫಾರ್ ಎಲಿಮಿನೇಷನ್ ಮೆಥಡ್. ಏನ್ ಮಾಡ್ತೀರಾ? ಆಡಿಂಗ್ ಸಬ್ಟ್ರಾಕ್ಟಿಂಗ್ ಬಿಕಾಸ್ ಯು ಹ್ಯಾವ್ ಬೋತ್ plus 2a plus 2a. ಹಾಗಾದ್ರೆ ಏನಾಗ್ತಿದೆ? ವಿ ವಿಲ್ ಗೋ ಫಾರ್ ಸಬ್ಟ್ರಾಕ್ಟಿಂಗ್ 1 from 2. 1 ನ 2 ಇಂದ. ಸೊ ಹಾಗಾದ್ರೆ ಏನಾಯ್ತು? 2a plus 13d is equal to 32. 2a plus 6d is equal to 18. So change the sign, minus. ನೋಡಿ plus 2a minus 2a cancel. 13 minus 6, observe 13 minus 6, it is 7d equals 32 minus 18 ಎಷ್ಟಾಗತ್ತೆ? 14 ಆಯ್ತು. ಸೊ ಇಲ್ಲೇ ನೋಡಿ 2 1s 2 2s, d equals ಏನ್ ಬಂತು? 2 ಬಂದ್ಬಿಡ್ತು. ಸೊ ಟೇಕ್ ಎನಿ ಒನ್ ಆಫ್ ದಿ ಈಕ್ವೇಶನ್ 1 ತಗೊಳ್ಳಿ. ಏನಾಗುತ್ತೆ? 2a plus 6d. ನೋಡಿ 2a plus 6d is equal to 18. ಸಬ್ಸ್ಟಿಟ್ಯೂಟ್ ಮಾಡಿ. 2a plus 6 into 2,
ಇಸ್ ಈಕ್ವಲ್ ಟು 18. 2a ನೋಡಿ 6 2s are 12. ಆ 12 ನಾನು ಈ ಕಡೆಗೆ ತಗೊಳ್ತೀನಿ. 18 minus 12. So 2a is equal to 18 minus 12, it is 6. 2 1s are 2 3s are, a equals 3 ಬಂತು ನೋಡಿ. a equals 3, d equals 2. ಓಕೆ, ಈಗ ಅವ್ರು ಕೇಳ್ತಾ ಇರೋದೇನು? 28th ಟರ್ಮ್ ಆಫ್ ಎನ್ AP. 28th ಟರ್ಮ್ ಅಂತಂದ್ರೆ ವಾಟ್ ವಿ ಆರ್ ಗೋಯಿಂಗ್ ಟು ಡೂ? 28th ಟರ್ಮ್ ಅಂದ್ರೆ a28 ಕೇಳ್ತಿದ್ದಾರೆ ನೋಡಿ. a28 ಅಂತಂದ್ರೆ ಹೇಗೆ ಬರ್ಕೋತೀರಾ? a ಪ್ಲಸ್ 27d ನೋಡಿ. a ಪ್ಲಸ್ 27d ಸಬ್ಸ್ಟಿಟ್ಯೂಟ್ ಮಾಡೋಣ. 3 ಪ್ಲಸ್ 27 ಇಂಟು 2 ಎಷ್ಟಾಯ್ತು? 3 ಪ್ಲಸ್ 27 2s ಎಷ್ಟಾಗುತ್ತೆ? 54 ಆಯ್ತು. ಸೊ ಹಾಗಾದ್ರೆ a28 ಏನ್ ಫೈನಲಿ ಏನ್ ಬರುತ್ತೆ? a28 ಇಸ್ ಈಕ್ವಲ್ ಟು 54 ಪ್ಲಸ್ 3 57 ಇಸ್ ದಿ ಆನ್ಸರ್. ಕ್ವೆಶ್ಚನ್ ನಿಮ್ಗೆ ಈ ಜಾಗದಲ್ಲಿ 7 ಟರ್ಮ್ಸ್ ಜಾಗದಲ್ಲಿ 10 ಟರ್ಮ್ಸ್ ಕೊಡ್ಬೋದು. ಹೇಗೆ ಅಂದ್ರೆ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಈಸ್ ಸೋ ಮಚ್ 100. ದ ಸಮ್ ಆಫ್ ನೆಕ್ಸ್ಟ್ 10 ಟರ್ಮ್ಸ್ ಅವಾಗ ಏನ್ ಮಾಡಬೇಕು? ಎಸ್ 10 ಅನ್ನೋದು ಫಸ್ಟ್ ತಗೊಳ್ಳಿ. ಆಮೇಲೆ 10 ಪ್ಲಸ್ 10 ಎಸ್ 20 ಅನ್ನೋದನ್ನ ತಗೊಳ್ಳಿ. ಅವಾಗ ಎರಡು ನಂಬರ್ಸ್ನು ಸಮ್ನ ಆಡ್ ಮಾಡ್ಕೋಬೇಕು. ಕ್ಲಿಯರ್ ಆಗ್ತಿದೆಯಾ ಹೇಳ್ತಿರೋದು? ನೋಡಿ ಇಲ್ಲಿ ನಾನು ಫಸ್ಟ್ S7 ತಗೊಂಡೆ, ಇವೆರಡನ್ನು ಆಡ್ ಮಾಡಿ S14 ಮಾಡ್ಕೊಂಡೆ, ಆಡಿಂಗ್ ದೋಸ್ 2 ನಂಬರ್ಸ್. ಓಕೆ, ನೆಕ್ಸ್ಟ್ ಅದೇ ತರ 5 ಟರ್ಮ್ಸ್, ನೆಕ್ಸ್ಟ್ 5 ಟರ್ಮ್ಸ್, 15 ಟರ್ಮ್ಸ್, ನೆಕ್ಸ್ಟ್ 15 ಟರ್ಮ್ಸ್. ಈ ತರ ಬಂದಾಗ ಫಸ್ಟ್ ಟರ್ಮ್ ನ ನೀವು S7 ಅಥವಾ S10 S15 ತಗೊಳ್ಳಿ. ನೆಕ್ಸ್ಟ್ ಒನ್ ಡಬಲ್ ಮಾಡಿ S14 ಅಥವಾ S20, 15 ತಗೊಂಡ್ರೆ S30. ಈ ತರ ಯು ಹ್ಯಾವ್ ಟು ಆಡ್ ಟುಗೆದರ್. ಅವಾಗ ನಿಮ್ಗೆ ಎ ಮತ್ತೆ ಡಿ ವ್ಯಾಲ್ಯೂ ಬರುತ್ತೆ. ಕೊಟ್ಟರು AP ಕೇಳ್ಬೋದು, ಪರ್ಟಿಕ್ಯುಲರ್ ಟರ್ಮ್ ಕೇಳ್ಬೋದು, ಸಮ್ ಆಫ್ ಟರ್ಮ್ಸ್ ಕೇಳ್ಬೋದು. ಏನೇ ಕೊಟ್ಟರು ಯು ಕ್ಯಾನ್ ಯೂಸ್ ದ ಫಾರ್ಮುಲಾ ಅಂಡ್ ಯು ಕ್ಯಾನ್ ಸಾಲ್ವ್ ಇಟ್. ಇಸ್ ಇಟ್ ಕ್ಲಿಯರ್? ಯಾ. ನೆಕ್ಸ್ಟ್ ನೋಡಿ, ಡಿವೈಡ್ 32 ಇಂಟು 4 ಪಾರ್ಟ್ಸ್. ಎಸ್, ಅಗೇನ್ 4 ಪಾರ್ಟ್ಸ್, 3 ಪಾರ್ಟ್ಸ್. ನೋಡಿ ಈ ತರ ನಂಬರ್ಸ್ ನೆನಪಾಯ್ತು. ನೆಕ್ಸ್ಟ್ ನೋಡಿ ಏನಂತ ಕೊಟ್ಟಿದ್ದಾರೆ? ಆರ್ ಇನ್ AP. ನೋಡಿ ಡಿವೈಡ್ 32 into 4 parts which are in AP such that the ratio of product of extremes to the product of means. ಮ್ಯಾಮ್ ಈ ಪ್ರಾಡಕ್ಟ್ ಎಕ್ಸ್ಟ್ರೀಮ್ ಎಲ್ಲೋ ಕೇಳಿದೀವಲ್ಲ ನೋಡಿ. ಇದು ರೇಷಿಯೋ ಅಂಡ್ ಪ್ರಪೋರ್ಷನ್ ಅನ್ನೋದು ನೀವು ಲೋಯರ್ ಕ್ಲಾಸಲ್ಲಿ ಕಲ್ತಿದ್ರೆ ಅಲ್ಲಿ ಇರುತ್ತೆ ನೋಡಿ. ನೋಡಿ ಹೇಗೆ ಅಂತಂದ್ರೆ A is to B, E is as to C is to D ಅಂತ ನೀವು ಬರ್ದಿರ್ತೀರಾ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಲ್ಲಿ. ಈ ಮಿಡಲ್ 2 ನಂಬರ್ಸ್ ಇರುತ್ತಲ್ಲ ಅದನ್ನ ನಾವು ಮೀನ್ಸ್ ಅಂತ ಕರಿತೀವಿ. ಈ ಲಾಸ್ಟ್ ಎರಡನ್ನ ಎಕ್ಸ್ಟ್ರೀಮ್ಸ್ ಅಂತ ಕರಿತೀವಿ ನೋಡಿ. ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನೇ ನೀವು ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ಗೊತ್ತಾದ್ರೆ ಸಾಕು. ಟೋಟಲಿ 4 ನಂಬರ್ಸ್ ಇರುತ್ತೆ. ಮೀನ್ಸ್ ಮತ್ತೆ ಎಕ್ಸ್ಟ್ರೀಮ್ಸ್ ಅಂದ್ರೆ 4 ನಂಬರ್ಸ್ ಇರಬೇಕು. ಆ ಮಿಡಲ್ 2 ನಂಬರ್ಸ್ ನ ಮೀನ್ಸ್ ಅಂತ ತಗೊಳ್ತೀವಿ. ಪ್ರೀವಿಯಸ್ ಲಾಸ್ಟ್ ಅಂಡ್ ಫಸ್ಟ್ ನಂಬರ್ಸ್ ನ ಎಕ್ಸ್ಟ್ರೀಮ್ಸ್ ಅಂತೀವಿ. ಹಾಗಾದ್ರೆ ಇಲ್ಲೂ ಅಷ್ಟೇ ನೀವು 4 ನಂಬರ್ಸ್ ಕನ್ಸಿಡರ್ ಮಾಡಬೇಕು. ಸೊ ಹಾಗಾದ್ರೆ ಲೆಟ್ 4 ಪಾರ್ಟ್ಸ್ ನೋಡಿ, ಲೆಟ್ 4 ಪಾರ್ಟ್ಸ್ ಬಿ ಏನಂತ ತಗೊಳ್ತೀರಾ ಹೇಳಿದಿನಲ್ವಾ? a minus 3d, a minus d, a plus d, a plus 3d ನೋಡಿ. ಓಕೆ, ಈ ಮೂರನ್ನು 4 ಭಾಗ ಮಾಡಿದ್ರೆ ಡಿವೈಡ್ಸ್ ಅಂದ್ರೆ ಎಷ್ಟು ಟೋಟಲ್ ಇವೆಲ್ಲದನ್ನು ಸೇರಿಸಿದ್ರೆ ಎಷ್ಟು ಬರಬೇಕು? 32 ನೋಡಿ. ಡಿವೈಡಿಂಗ್ ಪಾರ್ಟ್ಸ್ ಅಂತ ಅಂದ್ರು ಒಂದೇ, ಅಥವಾ ಆಡಿಂಗ್ ಅಪ್ 4 ಅಂದ್ರು ಒಂದೇ ನೋಡಿ. 4 ಡಿವೈಡ್ ಮಾಡಿ 32 ಈಕ್ವಲ್ ಪಾರ್ಟ್ಸ್ ಮಾಡಿ ಅಂದ್ರೆ ದರ್ ಸಮ್ ಇಸ್ ಈಕ್ವಲ್ ಟು 32 ಅಂತ ಹೇಳಿ. ಹಾಗಾದ್ರೆ ಈ ಮೂರನ್ನು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 32 ಆಡ್ ಮಾಡೋಣ. ಸೊ ಅಕಾರ್ಡಿಂಗ್ ಟು ಕ್ವೆಶ್ಚನ್, a minus 3d plus a minus d plus a plus d plus a plus 3d is equal to 32. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಮ್ಯಾಮ್. 32 ಹೆಂಗ್ ತಗೊಂಡ್ರಿ ಅಂದ್ರೆ ಡಿವೈಡ್ 32 ಇಂಟು 4 ಪಾರ್ಟ್ಸ್ ಅಂದ್ರೆ ಪೂರ್ತಿ ಲೆಂತ್ ಎಷ್ಟಿದೆ? 32. ಅದನ್ನ 4 ಪಾರ್ಟ್ಸ್ ಅಂತಂದ್ರೆ ಅವೆಲ್ಲದನ್ನು ಆಡ್ ಮಾಡಿದ್ರು 32 ಅಂತ ಹೇಳಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಇಲ್ಲಿ ನೋಡಿ ಮೈನಸ್ 3d ಪ್ಲಸ್ 3d ಮೈನಸ್ ಡಿ ಪ್ಲಸ್ ಡಿ ನೋಡಿ. ದಿಸ್ ಇಸ್ ದ ಈಸಿಯೆಸ್ಟ್ ಮೆಥಡ್. ಅದಕ್ಕೆ ಈ ತರ ತಗೊಳ್ಳೋದು, ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳಿ. a ಪ್ಲಸ್ a ಪ್ಲಸ್ a 4a ಇಸ್ ಈಕ್ವಲ್ ಟು 32. ಇಲ್ಲ ನೋಡಿ 4 1s 4 8s a ಇಸ್ ಈಕ್ವಲ್ ಟು ಏನ್ ಬಂತು? 8 ಬಂತು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಕ್ವೆಶನ್ ನೋಡೋಣ. ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಇವೆರಡು ಇವಾಗ ಮೀನ್ಸ್, ಲಾಸ್ಟ್ ಇವೆರಡು ಎಕ್ಸ್ಟ್ರೀಮ್ಸ್. ಇವಾಗ ಏನಂತ ಹೇಳ್ತಾರೆ? ದಿ ಪ್ರಾಡಕ್ಟ್ ಆಫ್ ಮೀನ್ಸ್ ಅಥವಾ ಎಕ್ಸ್ಟ್ರೀಮ್ಸ್ ಈಸ್ ಟು ದಿ ಪ್ರಾಡಕ್ಟ್ ಆಫ್ ಮೀನ್ಸ್ ಇಸ್ 7:15 ಅಂತ ಹೇಳ್ತಾರೆ. ಸೊ ಎರಡನ್ನು ತಗೊಳ್ಬೇಕು ನಾವು. a minus 3d ಇಂಟು a plus 3d, ದೀಸ್ ಟು ಆರ್ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್, ಡಿವೈಡೆಡ್ ಬೈ ರೇಷಿಯೋ ಅಂತಂದ್ರೆ ಡಿವೈಡ್ ತಾನೆ, ಡಿವೈಡೆಡ್ ಬೈ ಮೀನ್ಸ್ ಅಂದ್ರೆ a minus d, a plus d ನೋಡಿ. ಮಿಡಲ್ 2 ಟರ್ಮ್ಸ್ ಆರ್ ಮೀನ್ಸ್, ಲಾಸ್ಟ್ 2 ಟರ್ಮ್ಸ್ ಆರ್ ಕಾಲ್ಡ್ ಆಸ್ ಎಕ್ಸ್ಟ್ರೀಮ್ಸ್. ಅವೆರಡನ್ನು 7:15 ಅಂದ್ರೆ ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ as 7/15. ಕ್ಲಿಯರ್ ಆಯ್ತಾ? ಈಗ ಸಿಂಪ್ಲಿಫೈ ಮಾಡೋಣ. ನೋಡಕ್ಕೆ ಯಾವ ತರ ಇದೆ? a ಪ್ಲಸ್ ಬಿ ಇಂಟು a ಮೈನಸ್ ಬಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a ಸ್ಕ್ವೇರ್ ಅಂತಂದ್ರೆ ಏನಾಯ್ತು ಇಲ್ಲಿ? ಎಸ್, a ಸ್ಕ್ವೇರ್ ಇದೆ. ಬಿ ಸ್ಕ್ವೇರ್ ಅಂದ್ರೆ ಏನಾಯ್ತು? 9d ಸ್ಕ್ವೇರ್ ಇದೆ. ಡಿವೈಡೆಡ್ ಬೈ
ಇಲ್ಲೂ ಅಷ್ಟೇ ಏನಾಯ್ತು, ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 7/15. ಓಕೆ, ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ. 15 ಇಂಟು ಎ ಸ್ಕ್ವೇರ್ ಇಟ್ ಇಸ್ 15a ಸ್ಕ್ವೇರ್ ಮೈನಸ್ 15 9s ಅಬ್ಸರ್ವ್ 15 9s ಇಟ್ ಇಸ್ 135d ಸ್ಕ್ವೇರ್ ಇಸ್ ಈಕ್ವಲ್ ಟು, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 7 ಇಂಟು ಎ 7a ಸ್ಕ್ವೇರ್ ಮೈನಸ್ 7d ಸ್ಕ್ವೇರ್. ಏನೆಲ್ಲ ಒಂದ್ ಕಡೆ, ಡಿನೆಲ್ಲ ಒಂದ್ ಕಡೆ ತಗೊಳ್ಳೋಣ. ಸೊ 15a ಸ್ಕ್ವೇರ್ ಮೈನಸ್ 7a ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 7d ಸ್ಕ್ವೇರ್ ಪ್ಲಸ್ 135d ಸ್ಕ್ವೇರ್ ಬಂದಿದೆ. ಈಗ 15 ಮೈನಸ್ 7 ನೋಡಿ, 15 ಮೈನಸ್ 7 ಇಟ್ ಈಸ್ 8a ಸ್ಕ್ವೇರ್ ಇಸ್ ಈಕ್ವಲ್ ಟು 135 ಮೈನಸ್ 7 ನೋಡಿ, 135 ಮೈನಸ್ 7 ಇಟ್ ಇಸ್ 128. ಓಕೆ, ಡಿ ಸ್ಕ್ವೇರ್ ಬಂದಿದೆ. ಈಗ ಅಬ್ಸರ್ವ್ ಮಾಡಿ, ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್ ಇಸ್ ಈಕ್ವಲ್ ಟು 128d ಸ್ಕ್ವೇರ್. ಓಕೆ, ನೆಕ್ಸ್ಟ್ ಸ್ಟೆಪ್ 8 ಸ್ಕ್ವೇರ್ ಅಂದ್ರೆ 64, 64 8s ನೋಡಿ, ಅಥವಾ 8 ಕ್ಯೂಬ್ ಅಂತ ನೀವು ತಗೊಳ್ಬಹುದು. 8 8s 64, 512 ಬರುತ್ತೆ, 512. ಓಕೆ, ಇಸ್ ಈಕ್ವಲ್ ಟು 128d ಸ್ಕ್ವೇರ್. ಓಕೆ, ಈ ಡಿವೈಡ್ ಮಾಡೋಣ. 128 ಈ ಕಡೆ ಬಂದ್ರೆ ಏನಾಯ್ತು, 512 ಡಿವೈಡೆಡ್ ಬೈ 128 ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್. ನೋಡಿ, 128 1s 128 4s, ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಹಾಗಾದ್ರೆ ನಮಗೆ ಡಿ ವ್ಯಾಲ್ಯೂ ಏನ್ ಬಂತು, ಸ್ಕ್ವೇರ್ ರೂಟ್ ಆಫ್ 4. ಡಿ ವ್ಯಾಲ್ಯೂ ಈಸ್ ಪ್ಲಸ್ ಆರ್ ಮೈನಸ್ 2. ನೋಡಿ, ಡಿ ವ್ಯಾಲ್ಯೂ 4, ಎ ವ್ಯಾಲ್ಯೂ 8. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಈ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿ ಎ ಮತ್ತೆ ಡಿ ವ್ಯಾಲ್ಯೂನ. ನೋಡಿ, ಪ್ಲಸ್ ಡಿನೂ ತಗೊಳ್ಬಹುದು, ಮೈನಸ್ ಡಿನೂ ತಗೊಳ್ಬಹುದು. ನೋಡಿ, ಪ್ಲಸ್ ಡಿ ಏನ್ ಬರುತ್ತೆ ಅದನ್ನ ರಿವರ್ಸ್ ಮಾಡಿದ್ರೆ ಮೈನಸ್ ಡಿ ಬರುತ್ತೆ. ಫಾರ್ ಎಕ್ಸಾಂಪಲ್ 3 4 5 6 ಬಂದ್ರೆ 6 5 4 3 ಈ ತರ. ನೋಡಿ, ಇದೊಂದು ನಿಮ್ಗೆ ಹೋಮ್ವರ್ಕ್. ಎ ಮತ್ತೆ ಡಿ ವ್ಯಾಲ್ಯೂ ಬಂದಿದೆ, ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ನನಗೆ 4 ನಂಬರ್ಸ್ ಏನ್ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ಬೇಕು. ಬಿಕಾಸ್ ಆಮೇಲೆ ಇನ್ನೊಂದನ್ನ ಚೆಕ್ ಮಾಡಿ, ಆ 4 ನಂಬರ್ಸ್ ಆಡ್ ಮಾಡಿದ್ರೆ 32 ಬರುತ್ತಾ ಅನ್ನೋದನ್ನು ಚೆಕ್ ಮಾಡಿ ನನಗೆ ಹೇಳಿ. ಓಕೆ, ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ಎಸ್, the line segment is divided into 4 parts. ನೋಡಿ, again 4 parts. The sum of length of third and fourth part is 3 times the sum of length of first 2 parts. If the length of fourth part is 14, find the length of the line segment ಅಂತ ಹೇಳ್ತಾರೆ. ನೋಡಿ, ಲೈನ್ ಸೆಗ್ಮೆಂಟ್ ಅಂದ್ರೆ ಈ ತರ ಒಂದು ಲೈನ್ ಸೆಗ್ಮೆಂಟ್ ಇದೆ, ಅದನ್ನ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆ, ಅದರಲ್ಲಿ ಫೋರ್ತ್ ಪಾರ್ಟ್ ಎಷ್ಟು ಅಂತ ಕೊಟ್ಬಿಟ್ಟಿದ್ರಿ. ಈ ಫೋರ್ತ್ ಪಾರ್ಟ್ 14 ಅಂತೆ. ಓಕೆ, ಈಗ ಅವರು ಕೇಳ್ತಾ ಇರೋದೇನು, ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ. ದಿ ಸಮ್ ಆಫ್ ಲೆಂತ್ ಆಫ್ ಥರ್ಡ್ ಅಂಡ್ ಫೋರ್ತ್, ದಿ ಸಮ್ ಆಫ್ ಲೆಂತ್ ಆಫ್ ಥರ್ಡ್ ಅಂಡ್ ಫೋರ್ತ್ ಈಸ್ 3 times ದಿ ಸಮ್ ಆಫ್ ಲೆಂತ್ ಆಫ್ ಫಸ್ಟ್ 2 ಪಾರ್ಟ್ಸ್. ಓಕೆ, ಇದನ್ನ ನೀವು ಹೇಗೆ ಬೇಕಾದ್ರೂ ತಗೊಳ್ಬಹುದು. ನೀವು ನೋಡ್ತಾ ಬರೋಣ ಬನ್ನಿ ಹೇಗೆ ತಗೊಳ್ಬಹುದು ಅಂತ ಹೇಳಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದ್ರೆ ಇದನ್ನ ಮ್ಯಾಮ್ ನಾವು A1 A2 A3 A4 ಅಂತ ತಗೊಳಕ್ ಆಗಲ್ವಾ, A-3D A+D ನೇ ಹೋಗ್ಬೇಕಾ? ಇಲ್ಲ, ಅಬ್ಸರ್ವ್ ಮಾಡೋಣ. ಇಸ್ ದೇರ್ ಎನಿ ಪ್ರಾಡಕ್ಟ್ ಅನ್ನೋ ವರ್ಡ್ ಎಲ್ಲಾದ್ರೂ ಕೊಟ್ಟಿದಾರಾ? ಪ್ರಾಡಕ್ಟ್ ಅನ್ನೋ ವರ್ಡ್ ಕೊಟ್ಟಿದಾರಾ? ಇಲ್ಲ. ಹಾಗಾಗಿ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ನೀವು ಲೆಟ್, ಇಲ್ಲಿ ಪ್ರಾಡಕ್ಟ್ ಅನ್ನೋ ವರ್ಡ್ ಇಲ್ಲ. ಹಾಗಾಗಿ ನಾನು 4 ಪಾರ್ಟ್ಸ್ ನಾನು ಏನಂತ ಹೇಳಿದೆ, A-3D A-D A+, ಅದಕ್ಕೆ ಹೋಗ್ತಿಲ್ಲ. 4 ನಂಬರ್ಸ್ ಬಿ ಅಂತ ಹೇಳಿ A+D A+2D A+3D ಅಂತಾನೆ ಹೋಗ್ತಾ ಇದೆ. ಓಕೆ ಅಂತ ಬರ್ಕೊಡಿ. ಈಗ ಅವ್ರು ಫೋರ್ತ್ ಪಾರ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಏನಂತ, A+3D is equal to 14. ಅಂದ್ರೆ ಫೋರ್ತ್ ಪಾರ್ಟ್ ಒಂದು ಕಂಡೀಷನ್ ಬಂದಿದೆ. ಐ ಆಮ್ ಕನ್ಸಿಡರಿಂಗ್ ಇಟ್ ಆಸ್ ಇಕ್ವೇಶನ್ 1. ಈಗ ನೆಕ್ಸ್ಟ್ ಏನಂತಿದ್ದಾರೆ, ಸಮ್ ಆಫ್ ಲೆಂತ್ ಆಫ್ ಥರ್ಡ್ ಅಂಡ್ ಫೋರ್ತ್. ಸಮ್ ಅಂತಂದ್ರೆ ಏನಾಗುತ್ತೆ, ಆಡ್ ಮಾಡ್ಬೇಕು. ನೋಡಿ, A+2D ಪ್ಲಸ್ A+3D ಓಕೆ ಇಸ್ ಈಕ್ವಲ್ ಟು 3 times ಆಫ್, ನೋಡಿ 3 times ಆಫ್ ಸಮ್ ಆಫ್ ಫಸ್ಟ್ 2 A+D ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. A+A 2A, 2D plus 3D 5D, 3 into A 3A. ನೋಡಿ 3 ಹಾಗೆ ಇದೆ, A+A 2A plus D ಆಯ್ತು. ಓಕೆ, ಸೊ 2A plus 5D is equal to 3 into 6A, 3 into D 3D ಆಯ್ತು. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. 5D minus 3D is equal to 6A minus 2A. 5D minus, ನೋಡಿ 5D minus 3D ಅಂದ್ರೆ 2D minus 2A it is 4A. ಇಲ್ಲೇ ನೋಡಿ 2 1s 2 2s, D equals ಏನ್ ಬಂತು, 2A ಬಂತು. ಈ D ವ್ಯಾಲ್ಯೂನ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಹಿಯರ್. ಏನಾಗುತ್ತೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಅಬ್ಸರ್ವ್ ಮಾಡಿ. ಸೊ A ಹಾಗೆ ಇರುತ್ತೆ,
3 ಹಾಗೆ ಇರುತ್ತೆ. ಡಿ ವ್ಯಾಲ್ಯೂ ಜಾಗದಲ್ಲಿ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ 2a ಇಸ್ ಈಕ್ವಲ್ ಟು 14. ಅಬ್ಸರ್ವ್ ಮಾಡಿ, a ಪ್ಲಸ್ 3 2s 6a ಇಸ್ ಈಕ್ವಲ್ ಟು 14. a ಪ್ಲಸ್ 6a 7a ಇಸ್ ಈಕ್ವಲ್ ಟು 14. 7 1s 7 2s a ಈಕ್ವಲ್ಸ್ ಏನು ಬಂತು 2 ಬಂತು. ಸೊ a ವ್ಯಾಲ್ಯೂ 2. ಹಾಗಾದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. d ಇಸ್ ಈಕ್ವಲ್ ಟು 2 ಇಂಟು 2. ಡಿ ವ್ಯಾಲ್ಯೂ ಏನು ಬಂತು 4 ಬಂತು. ಹಾಗಾದ್ರೆ 4 ಪಾರ್ಟ್ಸ್ ಯಾವ್ಯಾವುದು ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಅಬ್ಸರ್ವ್ ಮಾಡಿ, ಹಾಗಾದ್ರೆ 4 ಪಾರ್ಟ್ಸ್ ಅಂತ ಬರೋದಾದ್ರೆ ಎ ಅಂದ್ರೆ ಏನಾಯ್ತು 2. 2 ಪ್ಲಸ್ 4 2 ಪ್ಲಸ್ 4 6 6 ಪ್ಲಸ್ 4 10 10 ಪ್ಲಸ್ 4 14. ನೋಡಿ ಅಬ್ಸರ್ವ್ ಆಯ್ತಾ. ಈಗ ಮೂರು ಇಷ್ಟನ್ನು ಆಡ್ ಮಾಡ್ಬೇಕು ನಾವು. ಫೈಂಡ್ ದಿ ಟೋಟಲ್ ಲೆಂತ್ ಆಫ್ ಲೈನ್ ಸೆಗ್ಮೆಂಟ್ ಅಂದ್ರೆ ನೋಡಿ 2 ಪ್ಲಸ್ 6 8 ಆಯ್ತು, 8 ಪ್ಲಸ್ 10 18 ಆಯ್ತು, 18 ಪ್ಲಸ್ 14 ಅಂದ್ರೆ 32 ಆಯ್ತು. 32 ಯೂನಿಟ್ಸ್ ಆಯ್ತು ಲೈನ್ ಸೆಗ್ಮೆಂಟ್ ಅಥವಾ ಸೆಂಟಿಮೀಟರ್ ಅಂತ ನೀವು ತಗೊಳ್ಬಹುದು. ಇಸ್ ಇಟ್ ಕ್ಲಿಯರ್? ಅರ್ಥ ಮಾಡ್ಕೊಳ್ಳಿ. ಮ್ಯಾಮ್ ಇಲ್ಲಿ ಯಾಕೆ ಮ್ಯಾಮ್ ನೀವು 4 ಪಾರ್ಟ್ಸ್ಗೆ a ಮೈನಸ್ 3d a ಪ್ಲಸ್ 3d ತಗೊಂಡಿಲ್ಲ ಅಂದ್ರೆ ಇಲ್ಲೆಲ್ಲೂ ಪ್ರಾಡಕ್ಟ್ ಅನ್ನೋ ವರ್ಡ್ ಇಲ್ಲ. ಅರ್ಥ ಆಗ್ತಿದ್ಯಾ? ಪ್ರಾಡಕ್ಟ್, ಸ್ಕ್ವೇರ್, ನೋಡಿ ಈ ವರ್ಡ್ಸ್ ಇರಬೇಕು ನಿಮ್ಗೆ. ಈ ತರ ನಾವು ಆಲ್ರೆಡಿ ನಾನು 4 ಪಾರ್ಟ್ಸ್ ಅಂತ ಹೇಳದ್ನಲ್ಲ, ಆ ನಂಬರ್ಸ್ ನ ತಗೊಳ್ಬೇಕು ಅನ್ನೋದಾದ್ರೆ ಪ್ರಾಡಕ್ಟ್ ಅನ್ನೋ ವರ್ಡ್ ಇರಬೇಕು, ಸ್ಕ್ವೇರ್ ಅನ್ನೋ ವರ್ಡ್ ಇರಬೇಕು. ಪ್ರಾಡಕ್ಟ್ ಸ್ಕ್ವೇರ್ ಅನ್ನೋ ವರ್ಡ್ ಬಂದ್ರೆ ಯು ಗೋ ಫಾರ್ ದಟ್ ನಂಬರ್ಸ್. ಇಲ್ಲ ಜನರಲ್ ಫಾರ್ಮ್ ಏನಿದೆ a ಪ್ಲಸ್ ಡಿ a ಪ್ಲಸ್ 2d a ಪ್ಲಸ್ 3d ಅಂತ ಹೇಳಿ ನೀವು ಇಲ್ಲಿ ತಗೊಳ್ಬಹುದು. ಇಸ್ ಇಟ್ ಕ್ಲಿಯರ್? ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ ನೋಡಿ, ದಿ ಕಾಮನ್ ಡಿಫರೆನ್ಸ್ ಆಫ್ 2 ಡಿಫರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ ಈಕ್ವಲ್. ಏನ್ ಅರ್ಥ? ವಾಟ್ ಇಸ್ ಕಾಮನ್ ಡಿಫರೆನ್ಸ್ ಅಂದ್ರೆ ಇಲ್ಲಿ 2 AP ಇದೆ. ಅರ್ಥ ಮಾಡ್ಕೊಳ್ಳಿ. AP1 ಅಂತ ಕನ್ಸಿಡರ್ ಮಾಡೋಣ, ಇಲ್ಲಿ AP2 ಅಂತ ಕನ್ಸಿಡರ್ ಮಾಡ್ತೇನೆ. ಅಂದ್ರೆ 2 ನಂಬರ್ ಸೀರೀಸ್ ಇದೆ. ಓಕೆ, ಆ ಎರಡರಲ್ಲೂ ಕಾಮನ್ ಡಿಫರೆನ್ಸ್ ಒಂದೇ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಡಿಫರೆನ್ಸ್ ಬಂದ್ರೆ ಇಲ್ಲೂ 2 ಡಿಫರೆನ್ಸ್ ಬರುತ್ತೆ. ಓಕೆ, ದಿ ಫಸ್ಟ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್ ಈಸ್ 3 ಮೋರ್ ದೆನ್ ದಿ ಫಸ್ಟ್ ಟರ್ಮ್ ಆಫ್ ಸೆಕೆಂಡ್ ಪ್ರೋಗ್ರೆಷನ್. ಅರ್ಥ ಮಾಡ್ಕೊಳ್ಳಿ. ದಿ ಫಸ್ಟ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್ ಅಂದ್ರೆ ಇದ್ರ ನಾನು ಫಸ್ಟ್ ಟರ್ಮ್ ತಗೊಳ್ಬೇಕು ಅಂದ್ರೆ ಈಸ್ 3 more than the first term of second progression. Okay, ಇಲ್ಲಿ ನೆಕ್ಸ್ಟ್ ಅಬ್ಸರ್ವ್ ಮಾಡಿ. If the 7th term of an first progression is 28, 8th term of second progression is 29, then find both different arithmetic progression ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಫಸ್ಟ್ ಟರ್ಮ್ ನೋಡಿ, ದ ಫಸ್ಟ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್ ಇಸ್ 3 more than ದಿ ಫಸ್ಟ್ ಟರ್ಮ್ ಆಫ್ ಸೆಕೆಂಡ್ ಪ್ರೋಗ್ರೆಷನ್. ಅಂದ್ರೆ ಇದು ಎ ಇದ್ರೆ ಇದು a ಪ್ಲಸ್ 3 ಇರುತ್ತೆ. 3 more ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಇದು a ಇದ್ರೆ ಇದು a ಪ್ಲಸ್ 3. ಎರಡರಲ್ಲೂ ಕಾಮನ್ ಡಿಫರೆನ್ಸ್ ಏನು? ಡಿ. ಹಾಗಾದ್ರೆ ನೀವೇನಂತ ಬರೀಬೇಕು? ಲೆಟ್ ಫಸ್ಟ್ ಟರ್ಮ್ ಬಿ a ಪ್ಲಸ್ 3 ಅಂಡ್ ಕಾಮನ್ ಡಿಫರೆನ್ಸ್ ಡಿ. ಇಲ್ಲೂ ಅಷ್ಟೇ, ಲೆಟ್ ಫಸ್ಟ್ ಟರ್ಮ್ ಬಿ a and common difference d. ನೆಕ್ಸ್ಟ್ ಹೋಗೋಣ. ದಿ 7th term of arithmetic progression is 28. ಅಂದ್ರೆ a7 is equal to 28. ಓಕೆ, ಇಲ್ಲೇನಂತ ಕೊಟ್ಟಿದ್ದಾರೆ? 8th term of second progression is 29. a ಪ್ಲಸ್ ಏನಂತ ಕೊಟ್ಟಿದ್ದಾರೆ? a8 is equal to 29. ಈಗ ಸಿಂಪ್ಲಿಫೈ ಮಾಡೋಣ. ಇದನ್ನೇನಂತ ಬರ್ಕೊಳ್ತೀರಾ? a ಪ್ಲಸ್ 6d is equal to 28. ಇಲ್ಲೇನಂತ ಬರೀತೀರಾ? a ಪ್ಲಸ್ 7d ಈಕ್ವಲ್ಸ್ 29. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, a ಅಂತಂದ್ರೆ a ಪ್ಲಸ್ 3ನ ಅಬ್ಸರ್ವ್ ಮಾಡಿ. a ಅಂತಂದ್ರೆ ಇಲ್ಲಿ ನಾನು a ಜಾಗದಲ್ಲಿ ಮೋರ್ ಅಲ್ವಾ? a ಪ್ಲಸ್ 3. ಹಾಗಾದ್ರೆ ನೋಡಿ, a ಪ್ಲಸ್ 3 ಪ್ಲಸ್ 6d ಇಸ್ ಈಕ್ವಲ್ ಟು 28. 3 ಈ ಕಡೆ ಕಳ್ಸಿದ್ರೆ ಏನಾಯ್ತು? a ಪ್ಲಸ್ 6d ಇಸ್ ಈಕ್ವಲ್ ಟು 28 ಮೈನಸ್ 3. ಸೊ 28 minus 3 it is 25. See, here you got equation 1, here you got equation 2. Solve ಮಾಡೋಣ. ಸಬ್ಟ್ರಾಕ್ಟಿಂಗ್ a ಕ್ಯಾನ್ಸಲ್ ಆಗುತ್ತೆ ನೋಡಿ. ಸಬ್ಟ್ರಾಕ್ಟಿಂಗ್ 2 from 1 ಅಂದ್ರೆ ಏನಾಯ್ತು? a ಪ್ಲಸ್ 7d ಈಕ್ವಲ್ಸ್ 29, a ಪ್ಲಸ್ 6d ಇಸ್ ಈಕ್ವಲ್ ಟು 25. ಓಕೆ, ನೋಡಿ ಸೈನ್ ಚೇಂಜ್ ಮಾಡಿದ್ರೆ ಮೈನಸ್ 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 ಕ್ಯಾನ್ಸಲ್ ಆಯ್ತು. 7d ಮೈನಸ್ 6d ಏನ್ ಬರುತ್ತೆ? d. 29 ಮೈನಸ್ 4, 29 ಮೈನಸ್ 25 4 ಬಂತು. ಡಿ ವ್ಯಾಲ್ಯೂ ಏನ್ ಬಂತು? 4 ಬಂತು. ಡಿ ವ್ಯಾಲ್ಯೂ 4. ಯಾವ್ದಾದ್ರು ಒಂದು ಇಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಡಿ ಅನ್ನೋದು ನೋಡಿ, ಕಾಮನ್ ಡಿಫರೆನ್ಸ್ ಇಲ್ಲೂ 4, ಇಲ್ಲೂ 4. ಅರ್ಥ ಆಯ್ತಾ? ನೋಡಿ, ಡಿ ಅನ್ನೋದು ಎರಡಕ್ಕೂ ಸೇಮ್ ಆಗೋಯ್ತು. ಈಗ ನೋಡಿ, ಡಿ ವ್ಯಾಲ್ಯೂ ಬರ್ದ್ಬಿಟ್ಟೆ ನಾನೀಗ. ಓಕೆ, ಈಗ ಅವ್ರು ಕೇಳ್ತಾ ಇರೋಂಥದ್ದು ಏನು? ಫಸ್ಟ್ ಟರ್ಮ್ ಬೇಕು. ಇವಾಗ ಯಾವ್ದಾದ್ರು ಒಂದು ಇಕ್ವೇಶನ್ ತಗೊಳ್ಳಿ. ಇದನ್ನೇ ನಾನು ತಗೊಳ್ತೀನಿ ನೋಡಿ, ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. a ಪ್ಲಸ್ 7 ಇಂಟು 4 ಇಸ್ ಈಕ್ವಲ್ ಟು 29. ಇಲ್ಲಿ ಅಬ್ಸರ್ವ್ ಮಾಡಿ, a ಪ್ಲಸ್ 7 4s are 28 is equal to 29.
ಎ ಇಸ್ ಈಕ್ವಲ್ ಟು 29 ಮೈನಸ್ 28, ಎ ಇಸ್ ಈಕ್ವಲ್ ಟು ಏನಾಯ್ತು 1 ಬಂತು. ಹಾಗಾದ್ರೆ ಇದು 1 ಆದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ವಾಪಸ್. ಎ 1 ಆದ್ರೆ ಇದು 1ಗೆ 3 ಆಡ್ ಮಾಡ್ಬೇಕಂತೆ. ಹಾಗಾದ್ರೆ 1 + 3 ಅಂತಂದ್ರೆ ಹಿಯರ್ ಎ ಇಸ್ ಈಕ್ವಲ್ ಟು 4 ಆಯ್ತು. ಹಾಗಾದ್ರೆ ಇನ್ ಬೋತ್ ದ ಕೇಸಸ್ ಇಲ್ಲಿ ಫಸ್ಟ್ ಟರ್ಮ್ 4, ಇಲ್ಲಿ ಫಸ್ಟ್ ಟರ್ಮ್ 1, ಇಲ್ಲಿ ಕಾಮನ್ ಡಿಫ್ರೆನ್ಸ್ 4, ಇಲ್ಲಿ ಕಾಮನ್ ಡಿಫ್ರೆನ್ಸ್ 4. ಬೇಕಾದ್ರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಇಲ್ಲೇ ಚೆಕ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ. 4 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 6 4s are 24, 24 + 4 28. ಇಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡು, 7 4s are 28, 28 + 1 29 ಈಕ್ವೇಟ್ ಆಗ್ತಿದೆ. ಹಾಗಾದ್ರೆ ನೋಡಿ ಇಲ್ಲಿ AP1 ನಾನು ಕನ್ಸಿಡರ್ ಫಸ್ಟ್ ಪ್ರೋಗ್ರೆಷನ್ ಏನ್ ಬರುತ್ತೆ, 4, 4 + 4 8, 12 ಸೋ ಆನ್ ಬರುತ್ತೆ. ಅದೇ ಸೆಕೆಂಡ್ ಎ ಪಿ ಆದ್ರೆ ಫಸ್ಟ್ ಟರ್ಮ್ ಶುರುವಾಗದೆ 1, 1 + 4 5, 5 + 4 9 ಸೋ ಆನ್. ದೀಸ್ ಆರ್ ದಿ 2 APs. ನೋಡಿ ಕ್ವೆಶನ್ಸ್ ನ ಒಂಚೂರು ಅರ್ಥ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ತುಂಬಾನೇ ಸುಲಭ. ಇದಿಷ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಬರುವಂತ ಕೆಲವೊಂದು ಅಪ್ಲಿಕೇಶನ್ ಟೈಪ್ ಸೆಲೆಕ್ಟೆಡ್ ಅಂದ್ರೆ ರಿಪೀಟೆಡ್ ಆಗಿ ಕೇಳ್ತಿರುವಂತ ಕ್ವೆಶನ್ಸ್ ಯಾವ ತರ ಬರ್ಬೋದು ಅಂತ ಹೇಳಿ ನಾನು ಕೊಟ್ಟಿದ್ದೀನಿ. ಇದೇ ತರ ಪ್ಯಾಟರ್ನ್ ಅಲ್ಲಿ ನೀವೊಂದಷ್ಟು ಎಕ್ಸಾಂಪಲ್ಸ್ ನ ತಗೊಂಡು ಪ್ರಾಕ್ಟೀಸ್ ಮಾಡಿ. ಬಟ್ ಇನ್ನೂ ಸಾಕಷ್ಟು ಇದೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ, ಇನ್ನೂ ಒಂದು 5-6 ಟೈಪ್ ಆಫ್ ಕ್ವೆಶನ್ಸ್ ಇದೆ. ಅದು ನಾನು ಸ್ಟೇಟ್ ಪ್ರಿಪರೇಟರಿ ಆದ್ಮೇಲೆ ಡಿಸ್ಕಸ್ ಮಾಡ್ತೀನಿ, ಬಿಕಾಸ್ ನಮ್ಗೆ ಜಾಸ್ತಿ ಟೈಮ್ ಇಲ್ಲ. ಇನ್ನೂ ನಾನು ನಿಮ್ಮ ಹತ್ರ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ಕೋಆರ್ಡಿನೇಟ್, ಜಾಮೆಟ್ರಿ, ಸರ್ಫೇಸ್ ಏರಿಯಾ, ವಾಲ್ಯೂಮ್, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಈ ಲೆಸನ್ಸ್ನೆಲ್ಲ ಡಿಸ್ಕಸ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿಗೆ ನನಗೆ ಎಪಿನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಲ್ಲಿ ಏರಿಯಾ ರಿಲೇಟೆಡ್ ಟು ಸರ್ಕಲ್ ಲೆಸನ್ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಅಂದ್ರೆ ಆಫ್ಟರ್ ಸ್ಟೇಟ್ ಪ್ರಿಪರೇಟರಿ ಮತ್ತೆ ಈ 5 ಲೆಸನ್ಸ್ಗೆ ಬರ್ತೀನಿ. ಈ ಟಫ್ 5 ಲೆಸನ್ಸ್ ಅಂತಿದೆಯಲ್ಲ, ಎ ಪಿ ಲೆಸನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್, ಟ್ರಿಗ್ನೋಮೆಟ್ರಿ ಇಂದ ಪ್ರೂವಿಂಗ್ ಸೆಕ್ಷನ್, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ, ಕ್ವಾಡ್ರಾಟಿಕ್ ಇಂದ ವರ್ಬಲ್ ಕ್ವೆಶನ್ಸ್, ಮತ್ತೆ ಸರ್ಫೇಸ್ ಏರಿಯಾ, ವಾಲ್ಯೂಮ್. ನೋಡಿ ಈ ಲೆಸನ್ಸ್ ಅಷ್ಟು ಇನ್ನೂ ಒಂದ್ಸರಿ ನಾನು ನಿಮಗೆ ಕ್ವೆಶನ್ಸ್ ಸಾಕಷ್ಟು ಕ್ವೆಶನ್ಸ್ ಹೇಳ್ಕೊಡೋದಿದೆ. ಅದನ್ನ ನಾನು ಸ್ಟೇಟ್ ಪ್ರಿಪರೇಟರಿ ಆದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನಾವು ಒಂದಷ್ಟು ಸ್ಯಾಂಪಲ್ ಪೇಪರ್ಸ್ ಜೊತೆಗೆ ಉಳಿದಿರುವಂತ ಲೆಸನ್ಸ್ ನ ಕಂಪ್ಲೀಟ್ ಮಾಡಿ. ವಿಡಿಯೋಸ್ ಎಲ್ಲ ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂತ ಅನ್ಕೋತೀನಿ, ಈಸಿ ಅಂತ ಅನ್ನಿಸ್ತಿದೆ ಅನ್ಕೋತೀನಿ. ಸೊ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ವಿಡಿಯೋಸ್ ನ ನೋಡ್ತಾ ಇದ್ರಿ. ಡೆಫಿನೆಟ್ಲಿ ನಿಮ್ಗೆ ಮ್ಯಾಥ್ಸ್ ಈಸಿ ಅಂತ ಫೀಲ್ ಆಗುತ್ತೆ. ಹೀಗೆ ವಿಡಿಯೋಸ್ ನ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಏರಿಯಾ ರಿಲೇಟೆಡ್ ಟು ಸರ್ಕಲ್ ಲೆಸನ್ ನ ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.